ನಮಸ್ಕಾರ ರೀ ಎಲ್ಲರಿಗೂ. ಈ ಸ್ಥಳ ಯಾವುದು ಅಂಥೇಳಿ ಗುರುತು ಹಿಡ್ರಿ. ರೋಡ್ ಎಲ್ಲ ಬಂಡಾರ ಬಿದ್ದೈತ್ರಿ. ಪಕ್ಕದಲ್ಲಿ ಕುಕ್ಮ ಭಂಡಾರ ಐತ್ರಿ. ಇದನ್ನ ನೋಡಿನಾಗ ಅರ್ಥ ಆಗಿರ್ಬೋದು ರೀ ಎಲ್ರಿಗೂ. ಇದು ಬೇರೆ ಯಾವ ಸ್ಥಳನೂ ಅಲ್ರಿ, ಪುಣ್ಯಕ್ಷೇತ್ರವಾದಂತಹ ಶ್ರೀ ಜಗನ್ಮಾತೆ ಯಲ್ಲಮ್ಮ ತಾಯಿಯ ಸವದತ್ತಿಯ ದೇವಸ್ಥಾನ ರೀ. ಇವತ್ತು ಸವದತ್ತಿ ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು ರೀ. ಅದಕ್ಕೆ ಬೆಳಿಗ್ಗೆ ಬೇಗ ಎದ್ದು ಕೆಲಸಗಳನ್ನ ಮುಗಿಸ್ಕೊತಿದ್ದೀನಿ ರೀ. ಅದ್ರ ಜೊತೆಗೆ ನಿಮಗೆ ನಾನು ಮಾಡುವಂಥ ಅಡುಗೆಯಲ್ಲಿ ಆರೋಗ್ಯದ ಗುಣಗಳು ಯಾವ್ಯಾವ ಅದಾವ ಅನ್ನೋದನ್ನು ತಿಳಿಸ್ತೀನಿ ರೀ. ಇವತ್ತು ನಾನು ಕ್ಯಾಬೇಜ್ ಪಲ್ಯ ಮಾಡ್ತಾಯಿದ್ದೆ ರೀ. ಅನ್ನ ಸಾಂಬಾರು ಚಪಾತಿ ಮಾಡ್ತಾಯಿದ್ದೆ. ಕ್ಯಾಬೇಜಲ್ಲಿರುವಂಥ ಆರೋಗ್ಯದ ಗುಣಗಳು ಯಾವ್ಯಾವು ಅನ್ನೋದನ್ನು ತಿಳ್ಕೊಂಡು ಆಮೇಲೆ ಜಗನ್ಮಾತೆ ರೇಣುಕಾ ಯಲ್ಲಮ್ಮ ತಾಯಿಯ ಪವಾಡಗಳನ್ನು, ಯಲ್ಲಮ್ಮ ತಾಯಿಯ ಶ್ರೀ ಕ್ಷೇತ್ರ ಬಗ್ಗೆ ತಿಳ್ಕೊಂಡು ಪೂಜೆಯನ್ನು ನೋಡ್ಕೊಂಡು ಬರೋಣ ಬರ್ರಿ. ನೋಡ್ರಿ, ನಾನು ಮೊದಲಿಗೆ ಎಲೆಕೋಸನ್ನು ತೊಗೊಂಡೇನಿ ರೀ. ಎಲೆಕೋಸು ಅಥವಾ ಕ್ಯಾಬೇಜನ್ನು ತೊಗೊಂಡೇನಿ ರೀ. 2 ಈರುಳ್ಳಿನ ಹೆಂಚಿಟ್ಕೊಂಡೇನಿ ರೀ. 1 ಸಣ್ಣ ಟೊಮೊಟೊನ ಹೆಂಚಿಟ್ಕೊಂಡೇನಿ ರೀ. ಇದನ್ನು ಒಗ್ಗರಣೆ ಹಾಕ್ಕೊಂಡ್ರಿ. ಮೊದಲಿಗೆ ಒಂದು ಸ್ವಲ್ಪ ಎಣ್ಣೆ ಕಾದ ನಂತರ ಜೀರಿಗೆ ಹಾಕೇನಿ ರೀ, ಸಾಸಿವೆ ಹಾಕೇನಿ ರೀ. ಇವೆರಡು ಚಟಪಟ ಸಿಡಿದ ನಂತರ ಇದಕ್ಕೆ ಈರುಳ್ಳಿ ಆಮೇಲೆ ಕ್ಯಾಬೇಜ್ ಹಾಕಿ ಹುರ್ಕೊಳ್ಳೋಣ್ರಿ. ಆಮ್ಯಾಗ ಟೊಮೊಟೊ ಹಾಕ್ಕೊಂಡ್ರಿ. ಎಲೆಕೋಸು ಅಥವಾ ಕ್ಯಾಬೇಜ್ ಒಳಗೆ ರೀ ಸಾಕಷ್ಟು ಪೌಷ್ಟಿಕಾಂಶಗಳಿರ್ತಾವೆ ರೀ. ಈ ಎಲೆಕೋಸಿನೊಳಗೆ ರೀ ವಿಟಮಿನ್ ಕೆ, ವಿಟಮಿನ್ B6 ರೀ, ವಿಟಮಿನ್ ಸಿ ರೀ, ಅದರ ಜೊತೆಗೆ ವಿಟಮಿನ್ ಬಿ ಕಾಂಪ್ಲೆಕ್ಸ್ ರೀ, ವಿಟಮಿನ್ B1 ರೀ, ಮ್ಯಾಗ್ನೀಸ್ ರೀ, ಪೊಟ್ಯಾಷಿಯಮ್ ರೀ, ನಾರಿನ ಅಂಶ ರೀ, ತಾಮ್ರದ ಅಂಶ ಕಂಡು ಬರ್ತಾವೆ ರೀ. ಆಮೇಲೆ ಇದ್ರೊಳಗೆ ಮ್ಯಾಗ್ನೀಸಿಯಮ, ಕ್ಯಾಲ್ಸಿಯಮ, ನಯಾಸಿನ್ನ, ಫಾಸ್ಫರಸ, ಸೆಲೆನಿಯಮ್ಮ, ಪ್ಯಾಟೋಥೆನಿಕ್ ಆ್ಯಸಿಡ್ ರೀ, ಆಮೇಲೆ ರೀ ಪ್ರೋಟೀನ್ ಅಂಶ ಇದ್ರೊಳಗೆ ಇರ್ತಾವೆ ರೀ. ಇದರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೇದು ರೀ. ಇಷ್ಟೆಲ್ಲ ಪೌಷ್ಟಿಕಾಂಶಗಳನ್ನ ಹೊಂದಿರುವಂಥ ಈ ಕ್ಯಾಬೇಜನ್ನು ಪಲ್ಯ ರೀತಿಯಲ್ಲಿ ಅಥವಾ ಹಸಿ ಕ್ಯಾಬೇಜನ್ನು ಉಪಯೋಗ ಮಾಡೋದು ತುಂಬ ಒಳ್ಳೇದು ರೀ. ಇದನ್ನು ಎಣ್ಣೆಯಲ್ಲಿ ಕರೆದ್ರೆ ಇದು ಅಷ್ಟೊಂದು ಸರಿ ಇರಲ್ಲ ರೀ. ಆದಷ್ಟು ಹಸಿ ತರಕಾರಿಗಳನ್ನು ಪಲ್ಯದ ರೀತಿ ಅಥವಾ ಪಚಡಿ ರೀತಿ ತಿನ್ನೋದು ಆರೋಗ್ಯಕ್ಕೆ ತುಂಬ ಒಳ್ಳೇದು ರೀ. ನೋಡಿರಿ, ಇವಾಗ ಇದನ್ನು ಈರುಳ್ಳಿನ ಆಮೇಲೆ ಕ್ಯಾಬೇಜನ್ನು ಕಲರ್ ಚೇಂಜ್ ಆಗೋವರೆಗೆ ಹುರಿಬೇಕು ರೀ. ಇದಕ್ಕೆ ಇವಾಗಲೇ ಟೊಮೊಟೊ ಹಾಕೋದು ನಡಿತೈತೆ ರೀ. ನಾನು ಎಂಡಿಗೆ ಕುದಿಯುವಾಗ ಹಾಕ್ತೇನೆ ರೀ. ಅಂದ್ರೆ ಕುದಿಯುವಾಗಾದ್ರೆ ಟೊಮೊಟೊ ಅದ್ರ ಜೊತೆ ಕುದ್ಬಿಡ್ತದೆ ರೀ. ನಮ್ಮ ದೇಹಕ್ಕೆ ಬೇಕಾಗುವಂತಹ ಅಗತ್ಯಕ್ಕೆ ತಕ್ಕಂತೆ ರೀ ಯಾವುದೇ ಪೌಷ್ಟಿಕಾಂಶಗಳ ಕೊರತೆ ಇದ್ರೂ ಇದು ಯಾವುದೇ ಪೌಷ್ಟಿಕಾಂಶಗಳ ಕೊರತೆ ಉಂಟಾಗದಂತ ನೋಡ್ಕೋತೈತೆ ರೀ ಕ್ಯಾಬೇಜ. ಈ ಕ್ಯಾಬೇಜನ್ನು ತಿನ್ನೋದ್ರಿಂದ ರೀ ಆ್ಯಂಟಿ ಆಕ್ಸಿಡೆಂಟ್ ಅಂಶಗಳು ಸಾಕಷ್ಟು ಒಳ್ಳೆಯ ಗುಣಮಟ್ಟದಿಂದ ನಮಗೆ ಸಿಗ್ತಾವೆ ರೀ. ನಮ್ಮ ದೇಹದೊಳಗೆ ಫ್ರೀ ರಾಡಿಕಲ್ಗಳ ವಿರುದ್ಧ ಹೋರಾಡುವಂಥ ಶಕ್ತಿಯನ್ನು ಈ ಕ್ಯಾಬೇಜ್ ನೀಡ್ತದೆ ರೀ. ಇದು ನಮ್ಮ ದೇಹದಲ್ಲಿನ ಹಾನಿಕಾರಕ ಕ್ಯಾನ್ಸರ್ ಕೋಶಗಳನ್ನು ರೀ ನಾಶಪಡಿಸ್ತದೆ ರೀ. ಇದನ್ನು ಸೇವನೆ ಮಾಡೋದ್ರಿಂದ ರೀ ಹೃದಯಕ್ಕೆ ತುಂಬ ಒಳ್ಳೆಯದು ರೀ. ಹೃದಯ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ಇದು ದೂರ ಮಾಡ್ತೈತೆ ಅಂತ ಹೇಳೋ ತಪ್ಪಾಗಲಾರದು ರೀ. ಈ ಕ್ಯಾಬೇಜಿಗೆ ನೋಡಿರಿ, ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೀನಿ ರೀ. ಉಪ್ಪನ್ನು ಹಾಕುವಾಗ ಒಂದೇ ಕಡೆ ಹಾಕಬೇಡ್ರಿ, ಉಪ್ಪಿನ ಅಳತೆ ಗೊತ್ತಾಗೋಲ್ಲ. ಎಲ್ಲ ಕಡೆ ಸ್ಪ್ರೆಡ್ ಮಾಡಿದ್ರೆ ಉಪ್ಪಿನ ಅಳತೆ ಗೊತ್ತಾಕೈತೆ ರೀ. ನಾನು ಒಂದು ಎಲೆಕೋಸಿಗೆ 1.5 ಟೀ ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕೀನಿ ರೀ. ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಹಾಕೀನಿ ರೀ. ಇದಕ್ಕೆ ನಾನು ಒಣ ಖಾರ ಉಪಯೋಗಿಸತ್ತೇನೆ ನೋಡಿರಿ. 1.5 ಟೀ ಸ್ಪೂನ್ ಆಗುವಷ್ಟು ಒಣ ಖಾರವನ್ನು ಉಪಯೋಗಿಸಕತ್ತೇನೆ ರೀ. ಹಸಿ ಖಾರ ಬೇಕನ್ನೋರು ಒಣ ಖಾರವನ್ನು ಸ್ಕಿಪ್ ಮಾಡಿಕೊಂಡು ಹಸಿ ಖಾರವನ್ನು ಪೇಸ್ಟ್ ಮಾಡಿ ಹಾಕ್ಬೋದು ರೀ. ಇದು ಹಸಿ ಖಾರ ಹಾಕಿದ್ರು ಟೇಸ್ಟ್ ಬರ್ತದೆ ರೀ, ಒಣ ಖಾರ ಹಾಕಿದ್ರು ಟೇಸ್ಟ್ ಬರ್ತದೆ ರೀ. ಇದ್ರೊಳಗೆ ನಾನು ತೊಗರಿಬೇಳೆ ಸ್ವಲ್ಪ ಆ್ಯಡ್ ಮಾಡ್ಕೊತೀನಿ ರೀ. ತೊಗರಿಬೇಳೆ ಹಾಕೋದ್ರಿಂದ ಇದ್ರ ಟೇಸ್ಟ್ ತುಂಬ ಚೆನ್ನಾಗಿರ್ತದೆ ರೀ. ನಾನು ಒಂದು ಕೈ ಅಳತೆ ಆಗುವಷ್ಟು ಹಾಕ್ಕೊಂಡೇನಿ ನೋಡಿರಿ. ಅಂದ್ರೆ 5 ಟೀ ಸ್ಪೂನ 6 ಟೀ ಸ್ಪೂನ್ ಹಾಕ್ಬೋದು ರೀ ತೊಗರಿಬೇಳೆಯನ್ನು. ಇದಕ್ಕೆ ಇವಾಗ ಬೇಳೆ ಕುದಿಬೇಕಲ್ರಿ, ಬೇಳೆ ಆಮೇಲೆ ಕ್ಯಾಬೇಜ್ ಅದು ಕುದಿಬೇಕಲ್ಲ. ಇದಕ್ಕೆ 1 ಗ್ಲಾಸ್ ಆಗೋಷ್ಟು ನೀರನ್ನು ಹಾಕ್ತೇನೆ ರೀ. ಇವಾಗ ಟೊಮೆಟೊನ ಆ್ಯಡ್ ಮಾಡ್ಕೊಂಡು ನೋಡಿರಿ. ಇದನ್ನು ಸರಿಯಾಗಿ ಉಪ್ಪು, ಖಾರ, ಅರಿಶಿನ, ಟೊಮೊಟೊ ಆಮೇಲೆ ತೊಗರಿಬೇಳೆ ಸರಿಯಾಗಿ ಕುಡ್ಕೊ ಹಾಗೆ ಇದನ್ನು ಕಲಸ್ರಿ. ನೀವು ಅಕಸ್ಮಾತಾಗಿ ತೊಗರಿಬೇಳೆ ಹಾಕೋಲ್ಲ ಅನ್ನೋರು ಈ ಕ್ಯಾಬೇಜನ್ನು ಇದೇ ರೀತಿ ಹುರ್ಕೊಂಡು ಇದಕ್ಕೆ ಉಪ್ಪು, ಖಾರ, ಅರಿಶಿನ ಹಾಕಿದ್ರೆ ಇದು ಉಳ್ಳಾಗಡ್ಡಿ ಪಲ್ಯ ಇರ್ತದಲ್ಲ ರೀ, ಅದೇ ರೀತಿ ಆಗ್ತದೆ ರೀ. ದೋಸೆಗೆ, ಚಪಾತಿಗೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ರೀ.
ತೊಗರಿಬೇಳೆ ಹಾಕೋದ್ರಿಂದ ಇದ್ರೊಳಗಿರುವಂಥ ಕ್ಯಾಲ್ಸಿಯಂ ಅಂಶ ಕೂಡ ನಮ್ಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದಲ್ರಿ. ಅದಕ್ಕೆ ಸ್ವಲ್ಪ ತೊಗರಿಬೇಳೆನ ಆ್ಯಡ್ ಮಾಡ್ಕೊಂಡೇನ್ರಿ. ಮುಖ್ಯವಾಗಿ ಈ ಎಲೆಕೋಸನ್ನು ಅಥವಾ ಕ್ಯಾಬೇಜನ್ನು ಸೇವನೆ ಮಾಡೋದ್ರಿಂದ ರೀ ಕ್ಯಾನ್ಸರ್ ಗಡ್ಡೆಗಳನ್ನು ಹೊಂದಿರೋ ವ್ಯಕ್ತಿಗಳಲ್ರಿ ಎಲೆಕೋಸಿನಲ್ಲಿ ಕಂಡುಬರುವಂತಹ ಲುಪಿಯೋಲಾ, ಸಿನಿಗ್ರೀನಾ ಮತ್ತು ಸಲ್ಫೋರ್ಫಾನ ಅಂಶಗಳದಾವಲ್ರಿ ಕ್ಯಾನ್ಸರ್ ಸಮಸ್ಯೆಗಳನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಪರಿಹಾರ ಮಾಡುವಲ್ಲಿ ಯಶಸ್ವಿಯಾಗ್ತಾವ್ರಿ. ಆಮೇಲೆ ಈ ಎಲೆಕೋಸಿನೊಳಗೆ ರೀ ಆ್ಯಂಟಿ ಇನ್ಫ್ಲಾಮೇಟರಿ ಗುಣ ಇರ್ತದೆ ರೀ. ಇದಕ್ಕೆ ಕಾರಣ ರೀ ಎಲೆಕೋಸಿನಲ್ಲಿ ಕಂಡುಬರುವಂತಹ ಗ್ಲುಟಾಮಿನ್ ಅಂಶ ರೀ. ಇದು ಚರ್ಮದ ಮೇಲಿನ ಅಲರ್ಜಿ ಮತ್ತು ಕೀಲು ನೋವು ರೀ, ಉರಿಯೂತ ರೀ, ಚರ್ಮದ ಕಿರಿಕಿರಿ ರೀ, ಜ್ವರ ರೀ ಮತ್ತು ಇನ್ನಿತರ ಚರ್ಮದ ಸಮಸ್ಯೆಗಳನ್ನ ಸುಲಭವಾಗಿ ನಿವಾರಣೆ ಮಾಡೋಕ್ಕೆ ಅತ್ಯದ್ಭುತವಾದಂತಹ ಶಕ್ತಿ ಅಂತ ಹೇಳ್ಬಹುದು ರೀ. ನೋಡಿರಿ, ಕ್ಯಾಬೇಜಿಗೆ ಈರುಳ್ಳಿ ಹಾಕೇನ್ರಿ, ಜೀರಿಗೆ, ಸಾಸಿವೆ ಹಾಕೇನ್ರಿ, ಗಾಂದೆಣ್ಣೆ ಹಾಕೇನ್ರಿ. ಆಮೇಲೆ ಉಪ್ಪು, ಖಾರ, ಕ್ಯಾಬೇಜು ಸರಿಯಾಗಿ ಹುರ್ಕೊಂಡೇವ್ರಿ. ಉಪ್ಪು, ಖಾರ, ಅರಿಶಿನ ಹಾಕೇನ್ರಿ. ತೊಗರಿಬೇಳೆ ಹಾಕೇನ್ರಿ. ಇವಾಗ ನೀರು ಹಾಕಿ ಇದನ್ನ ಕುದಿಯಾಕಿಟ್ಟೇನ್ರಿ. ಇದು ಕುದ ನಂತರ ಇದ್ರೊಳಗೆ ನೀರೆಲ್ಲ ಖಾಲಿ ಆಗ್ತಾವ್ರಿ. ಅಂದರೆ ಇದು ಕುದ್ದೈದಂತ ಅರ್ಥ ರೀ. ನೀರು ಇರ್ತಾನೆ ಯಾವುದೇ ಪಲ್ಯ ಆದರೂ ತೆಗೆದ್ರೆ ಅಷ್ಟೊಂದು ರುಚಿ ಬರೋದಿಲ್ಲ ರೀ. ಇದೆಲ್ಲ ನೀರು ಹಿಂಗಿದ ನಂತರ ಇದಕ್ಕೆ ಕೊತ್ತಂಬರಿ ಹಾಕಿದ್ರೆ ಈ ಪಲ್ಯ ರೆಡಿ ಆಗ್ತೈತೆ ರೀ. ಎಲೆಕೋಸಿನೊಳಗಿರುವಂತಹ ಬೀಟಾ ಕ್ಯಾರೋಟಿನ್ ರೀ, ಇದು ತುಂಬ ಬಲವಾದ ಆಂಟಿ ಆಕ್ಸಿಡೆಂಟ್ ಅಂಶ ಅಂತ ಹೇಳ್ಬಹುದು ರೀ. ಇದು ನಮ್ಮ ಕಣ್ಣಿನ ದೃಷ್ಟಿಗೆ ತುಂಬ ಒಳ್ಳೇದು ರೀ. ಅಂದ್ರೆ ವಯಸ್ಸಾದ್ಮೇಲೆ ಕಣ್ಣಿಗೆ ಪೊರೆ ಬರ್ತಿರ್ತೈತೆ ರೀ. ಆ ಪೊರೆ ಸಮಸ್ಯೆಯನ್ನು ಅತಿ ಸುಲಭವಾಗಿ ನಿವಾರಣೆ ಮಾಡೋಕ್ಕೆ ಸಹಾಯ ಮಾಡ್ತೈತೆ ರೀ ಕ್ಯಾಬೇಜ. ಪ್ರಾಸ್ಟೇಟ್ ಕ್ಯಾನ್ಸರ್ನಿಂದ ಬಳಲುತ್ತಿರುವಂತಹ ವ್ಯಕ್ತಿಗಳಿಗೆ ಈ ಬೀಟಾ ಕ್ಯಾರೋಟಿನ್ ಅಂಶ ರೀ ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತೈತೆ ರೀ. ಆಮೇಲೆ ರೀ ವಯಸ್ಸಾದ ವ್ಯಕ್ತಿಗಳು ತಮ್ಮ ಕಣ್ಣಿನ ದೃಷ್ಟಿಗೆ ಸಂಬಂಧಪಟ್ಟ ಹಲವು ಸಮಸ್ಯೆಗಳ ಪರಿಹಾರ ಮಾಡಿಕೊಳ್ಳಾಕ್ರಿ ಪ್ರತಿದಿನ ಅಥವಾ ಪ್ರತಿನಿತ್ಯವೂ ಈ ಎಲೆಕೋಸಿನ ಅಡುಗೆಗಳನ್ನು ಸೇವಿಸೋದು ಒಳ್ಳೆಯದ್ರಿ. ಇದು ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಂಡಿರುವಂಥ ವ್ಯಕ್ತಿಗಳಿಗೆ ಕೂಡ ಅನ್ವಯ ಆಗ್ತೈತೆ ರೀ. ನೋಡಿರಿ, ಟೊಮೊಟೊ ನೋಡಿರಿ ಹಾಕಿನ ಅದು ಕುದ್ದದ್ರಿ. ಈ ರೀತಿ ನೀರಾಗನ ಬ್ಯಾಳಿ ಟೊಮೊಟೊದು ಕುದೀತಾವ್ರಿ. ಕ್ಯಾಬೇಜನ್ನು ಸ್ವಲ್ಪ ಎಣ್ಣೆಗೆ ಹುರಿದ್ರೆ ರುಚಿ ಚೆನ್ನಾಗಿ ಬರ್ತದೆ ರೀ. ಆಮೇಲೆ ರೀ ನಮಗೆ ಮೆದುಳು ನಾವು ಚಿಕ್ಕ ವಯಸ್ಸಿನವರಾಗಿದ್ದಾಗ ಕೆಲಸ ಮಾಡಿದ ಚುರುಕುತನದಷ್ಟು ವಯಸ್ಸಾದ್ಮೇಲೆ ಅಷ್ಟೊಂದು ಕೆಲಸ ಮಾಡೋಕ್ಕೆ ಚುರುಕುತನ ಇರೋದಿಲ್ಲ ರೀ. ನೋಡಿರಿ, ನಾನು ಬೇಗ ಬೇಗ ದೇವಸ್ಥಾನಕ್ಕೆ ಹೋಗ್ಬೇಕಂತೇಳಿ ಈ ಕಡೆ ಪಲ್ಯನೂ ಮಟ್ಟೇನಿ ರೀ, ಆ ಕಡೆ ಸಾರು ಮಾಡಕತ್ತೀನಿ ರೀ. ಅನ್ನ ರೆಡಿ ಆಗ್ಯದ ರೀ. ಇನ್ನು ಚಪಾತಿ ಸ್ವಲ್ಪ ಮಾಡ್ಕೊಂಡ್ರೆ ಅಡುಗೆನೂ ಆಗ್ತದೆ ರೀ. ಆಮೇಲೆ ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ರೀ. ಚಿಕ್ಕ ವಯಸ್ಸಿನಲ್ಲಿರುವಂಥ ಚುರುಕುತನ ವಯಸ್ಸಾದ್ಮೇಲೆ ಮನುಷ್ಯನೊಳಗೆ ಯಾಕೆ ಇರೋಕೋದಿಲ್ಲ ಅಂದರೆ ಇದಕ್ಕೆ ಕಾರಣ ಆಕ್ಸಿಡೇಟಿವ್ ಒತ್ತಡ ರೀ. ಆದ್ರೆ ಎಲೆಕೋಸು ಆಕ್ಸಿಡೇಟಿವ್ ಪ್ರಕ್ರಿಯೆಯನ್ನು ವಿರುದ್ಧ ದಿಕ್ಕಿನಲ್ಲಿ ಚಲಿಸುವಂತೆ ಮಾಡ್ತದೆ ರೀ. ಅಂದ್ರೆ ಮನುಷ್ಯ ಚುರುಕಾಗಿರಾಕ, ಒತ್ತಡದಿಂದ ಫ್ರೀ ಆಗಿರಾಕ ಈ ಎಲೆಕೋಸು ತುಂಬ ಸಹಾಯ ಮಾಡ್ತದೆ ರೀ. ಹಂಗಂದ್ರೆ ನಮ್ಮ ಮೆದುಳಿನಲ್ಲಿ ಕಂಡುಬರುವ ಗ್ಲುಟಾಥಿಯೋನ್ ಮಟ್ಟ ನಮ್ಮ ಮೆದುಳಿನ ಕಾರ್ಯಕ್ಷಮತೆಯನ್ನು ಹೆಚ್ಚಿಸ್ತದೆ ರೀ. ಆಮೇಲೆ ಮಕ್ಕಳು ಸೇರಿ ದೊಡ್ಡವರು ಸಹ ತಮಗೆ ವಯಸ್ಸಾಗ್ತಿದ್ದಂತೆ ಈ ಎಲೆಕೋಸಿನ ಸೇವನೆಯನ್ನು ಮಾಡಬೇಕ್ರಿ. ಇದಕ್ಕಿಂತಲೂ ಒಳ್ಳೆಯ ಆಹಾರ ಬೇರೊಂದಿಲ್ಲ. ಈ ಎಲೆಕೋಸನ್ನು ತಿನ್ನೋದ್ರಿಂದ ರೀ ರಕ್ತದ ಒತ್ತಡ ಕಡಿಮೆ ಆಕೈತ್ರಿ. ಎಲೆಕೋಸಿನೊಳಗೆ ಲಭ್ಯವಿರುವಂಥ ಪೊಟ್ಯಾಷಿಯಂ ಅಂಶ ರೀ ರಕ್ತದ ಒತ್ತಡವನ್ನು ನಿಯಂತ್ರಣ ಮಾಡುವಲ್ಲಿ ತುಂಬ ಸಹಾಯ ಮಾಡ್ತೈತೆ ರೀ. ನಮ್ಮ ದೇಹದಲ್ಲಿ ರಕ್ತದ ಒತ್ತಡ ಏರುಪೇರಾದರೆ ಹೃದಯದ ಸಮಸ್ಯೆ ಮತ್ತು ಪಾರ್ಶ್ವವಾಯು ಎದುರಾಗ್ತೈತೆ ರೀ. ಆದರೆ ಎಲೆಕೋಸಿನಲ್ಲಿರೋ ಕಂಡುಬರುವಂತಹ ಪೊಟ್ಯಾಷಿಯಂ ಅಂಶ ನಮ್ಮ ದೇಹದ ರಕ್ತನಾಳಗಳನ್ನು ಹಿಗ್ಗಿಸ್ತದೆ ರೀ. ಇದರಿಂದ ರಕ್ತ ಸಂಚಾರ ಸರಾಗವಾಗಿ ನಡೆಯುವಂಥ ನೋಡ್ಕೊಳ್ತದೆ ರೀ. ಹೀಗಾಗಿ ಹೃದಯದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ರೀ ಇದು. ಜೊತೆಗೆ ರೀ ಎಲೆಕೋಸಿನಲ್ಲಿ ಕಂಡುಬರುವಂಥ ಅತೀ ಹೆಚ್ಚಿನ ಪ್ರಮಾಣದ ಆ್ಯಂಟಿ ಆಕ್ಸಿಡೆಂಟ್ ಅಂಶ ಐತಲ್ರಿ, ಅದು ರಕ್ತದ ಒತ್ತಡದಿಂದ ಎದುರಾಗುವ ಎಲ್ಲ ಸಮಸ್ಯೆಗಳನ್ನು ಸುಲಭವಾಗಿ ನಿಯಂತ್ರಣ ಮಾಡ್ತೈತೆ ರೀ. ಮತ್ತು ನಮ್ಮ ದೇಹದೊಳಗೆ ರಕ್ತದ ಒತ್ತಡದ ಸಮತೋಲನವನ್ನು ಕಾಯ್ದುಕೊಳ್ಳುವಲ್ಲಿ ಸಹಾಯ ಮಾಡ್ತೈತೆ ರೀ. ನೋಡಿರಿ, ಆ ಕಡೆ ಪಲ್ಯ ಆಗತ್ತೈತೆ, ಈ ಕಡೆ ಚಪಾತಿ ಮಾಡ್ಬರ್ರಿ. ಕೆಲಸ ಎಲ್ಲ ಆಯ್ತಂದ್ರೆ ಬೇಗ ಬೇಗ ಹೋಗ್ಬೋದ್ರಿ. ನೋಡಿರಿ, ಚಪಾತಿ ಉಂಡೆಗಳನ್ನ ಎಷ್ಟು ಚಿಕ್ಕ ಚಿಕ್ಕದಾಗಿ ಮಾಡ್ಕೊಂಡೇನ್ರಿ. ಇದು ಮೊಬೈಲಲ್ಲಿ ಸ್ವಲ್ಪ ದೊಡ್ಡದಾಗಿ ಕಾಣ್ತಾ ಇದೆ ರೀ. ಸ್ವಲ್ಪ ಚಿಕ್ಕದಾಗಿರುವಂತಹ ಚಪಾತಿ ಉಳ್ಳೆಗಳನ್ನ ತೊಗೋರಿ. ಅಂದರೆ ಚಪಾತಿ ತೆಳ್ಳಗೆ ಬರ್ತಾವೆ ರೀ. ಆದಷ್ಟು ಸಣ್ಣ ಉಳ್ಳೆಗಳನ್ನ ತೊಗೋರಿ. ಪುರಿ ಮಾಡ್ತೀವಲ್ರಿ, ಪುರಿ ಸೈಜಿಗೆ ಉಳ್ಳೆಗಳನ್ನ ತೊಗೊಂಡೆ ನೋಡಿರಿ. ಇದಕ್ಕೆ 2 ಪದರಿಗೆ
ಎಣ್ಣೆಯನ್ನು ಹಚ್ಕೊಳ್ಳೋಣ್ರಿ. ಅಂದ್ರೆ ಇದು ಪದರಿನ ಚಪಾತಿ ರೀ. ಒಂದು ಚಪಾತಿ ಮಾಡಿದ್ರೆ 2 ಚಪಾತಿ ಆಕ್ಕವ್ರಿ. ನಿಮ್ಮ ಸೈಡ ಯಾವ ರೀತಿ ನೀವು ಚಪಾತಿ ಮಾಡ್ತೀರಿ ಅನ್ನೋದನ್ನ ಕಮೆಂಟಾಗಿ ತಿಳಿಸ್ರಿ. ನಾವು ಉತ್ತರ ಕರ್ನಾಟಕ ಸೈಡ ಇದೇ ರೀತಿ ಮಾಡ್ತೇವೆ ರೀ. ಕೆಲವೊಂದಷ್ಟು ಜನ ರೀ ಒಂದೇ ಉಳ್ಳಿಯಲ್ಲಿ 4 ಪದರ ಮಡಚಿ ಚಪಾತಿನ ಮಾಡ್ತಾರೆ ರೀ. ಅವು ಚೆನ್ನಾಗಿರ್ತಾವೆ ರೀ. ಇವು ನಾವು ಅವಸರದಾಗ ಎಲ್ಲಾದರೂ ಊರಿಗೆ ಹೊಂಟ್ರೆ ಅಥವಾ ಯಾರ್ದಾದ್ರೂ ಮನೆಗೆ ಊಟ ಕಟ್ಕೊಂಡು ಹೊಂಟ್ರೆ ಒಂದು ಚಪಾತಿ ಒಳಗೆ 2 ಚಪಾತಿ ಆಕ್ಕವಲ್ಲ ರೀ. ಹೀಗಾಗಿ ಈ ರೀತಿ ನಮ್ಮ ಸೈಡ ಜಾಸ್ತಿ ಮಾಡ್ತಾರೆ ರೀ. ಬೆಳಿಗ್ಗೆ ಎದ್ದು ಉಪ್ಪಿಟ್ಟು ತಿನ್ನೋದಂದ್ರೆ ಆರೋಗ್ಯಕ್ಕೂ ತುಂಬ ಒಳ್ಳೇದು ರೀ. ಆಮೇಲೆ ಗೋಧಿ ಚಪಾತಿನೂ ತುಂಬ ಒಳ್ಳೇದು ರೀ. ನಮ್ಮ ಸೈಡ ಜೋಳದ ರೊಟ್ಟಿ ಜಾಸ್ತಿ ಮಾಡ್ತೀವಿ ರೀ. ಚಪಾತಿ ಯಾವಾಗಲಾದ್ರೂ ಒಮ್ಮೆ ಮಾಡ್ತೀವಿ ರೀ. ಮಧ್ಯಾಹ್ನ ರೊಟ್ಟಿ ಮಾಡಿದ್ರೆ ಸಂಜೆಗೆ ಚಪಾತಿ ಮಾಡ್ತೀವಿ ರೀ. ಎಲ್ಲಾದರೂ ಊರಿಗೆ ಹೊಂಟ್ರೆ ಚಪಾತಿನ ಮಾಡ್ಕೊಂಡು ಹೋಗಿರ್ತೀವಿ ನೋಡಿರಿ. ಇವಾಗ ಒಂದು ಸೈಡ್ ಇದಕ್ಕೆ ಎಣ್ಣೆ ಹಚ್ಚಿ ತವೆಗೆ ಹಾಕ್ತೀನಿ ರೀ. ಒಂದು ಸೈಡ್ ಉಬ್ಬಿದ ನಂತರ ಇನ್ನೊಂದು ಸೈಡ್ ಹಾಕೊಂಡ್ರೆ ಇವಾಗಲೇ ಎಣ್ಣೆ ಹಾಕತ್ತೀನಿ ರೀ. ಕ್ಯಾಬೇಜನ್ನು ಅಥವಾ ಎಲೆಕೋಸನ್ನು ಸೇವನೆ ಮಾಡೋದ್ರಿಂದ ರೀ ದೇಹದ ತೂಕವನ್ನು ಕಡಿಮೆ ಮಾಡ್ಕೊಳ್ಬೋದು ರೀ. ಆಮೇಲೆ ರಕ್ತದ ಒತ್ತಡವನ್ನು ಕಡಿಮೆ ಮಾಡ್ಕೊಬೋದು ರೀ. ಈ ಎಲೆಕೋಸಿನೊಳಗಿರುವಂಥ ಪೊಟ್ಯಾಷಿಯಮ್ ಅಂಶ ಐತಲ್ಲ ರೀ, ರಕ್ತದ ಒತ್ತಡವನ್ನು ನಿಯಂತ್ರಣ ಮಾಡ್ತದೆ ರೀ. ನಮ್ಮ ದೇಹದೊಳಗಿರುವಂಥ ರಕ್ತದ ಏರುಪೇರು ಆಗ್ತಿರ್ತಾವಲ್ಲ ರೀ, ಅದು ಹೃದಯದ ಸಮಸ್ಯೆ ಮತ್ತು ಪಾರ್ಶ್ವವಾಯುಗಳಿಗೆ ಸಂಬಂಧ ಬೀಳ್ತಾವೆ ರೀ. ಹೀಗಾಗಿ ರಕ್ತದ ಒತ್ತಡ ಕಡಿಮೆ ಮಾಡೋಕ್ಕೂ ಸಹಾಯ ಮಾಡ್ತೈತೆ ರೀ. ಇದನ್ನು ಎರಡೂ ಬದಿ ಬೇಯ್ದ ನಂತರ ತುದಿ ಸ್ವಲ್ಪ ಹಸಿ ಇರ್ತದೆ ರೀ. ಈ ರೀತಿ ಮಡಿಚಿ ಬೇಯಿಸೋದ್ರಿಂದ ತುದಿನೂ ಚೆನ್ನಾಗಿ ಬೇಯ್ತದೆ ರೀ ಚಪಾತಿ. ನಾನು ಕೈಲಿಂದನೇ ಮಾಡ್ತೇನೆ ರೀ. ನೀವು ಸ್ಪೂನ್ ಸಹಾಯದಿಂದನೂ ಮಾಡ್ಬೋದು ರೀ. ಎಣ್ಣೆ ಹಚ್ಚಿರ್ತೀವಲ್ಲ ರೀ, ಜಾಸ್ತಿ ಉಗ ಬರ್ತೈತೆ ರೀ. ಆದಷ್ಟು ನೋಡ್ಕೊಂಡು ಮಾಡಿರಿ. ಯಾರಾದರೂ ತೂಕ ಕಡಿಮೆ ಮಾಡ್ಕೋಬೇಕನ್ನೋರು ಈ ಎಲೆಕೋಸನ್ನು ಉಪಯೋಗ ಮಾಡೋದು ತುಂಬ ಒಳ್ಳೆಯದು ರೀ. ಇದು ಕಡಿಮೆ ಕ್ಯಾಲೋರಿಯನ್ನು ಹೊಂದಿರ್ತದೆ ರೀ. ಇದನ್ನು ಆಹಾರದಲ್ಲಿ ಸೇವಿಸೋದ್ರಿಂದ ತೂಕವನ್ನು ಕಡಿಮೆ ಮಾಡ್ಕೊಳ್ಬಹುದು ರೀ. ಎಲೆಕೋಸಿನಲ್ಲಿರುವಂಥ ಪ್ರೋಟೀನ್ ರೀ ತರಕಾರಿಗಳಿಗೆ ಹೋಲಿಸಿದ್ರೆ ತುಂಬ ಕಡಿಮೆ ಪ್ರಮಾಣದ ಕ್ಯಾಲರಿಗಳನ್ನು ಹೊಂದಿರ್ತದೆ ರೀ. ಇದ್ರೊಳಗಿರುವಂಥ ನಾರಿನಂಶ ಜಾಸ್ತಿ ಇರೋದ್ರಿಂದ ರೀ ಇದರಿಂದ ಕರುಳಿನ ಚಲನೆ ಉತ್ತಮಗೊಳ್ತದೆ ರೀ. ಆಮೇಲೆ ನಾವು ಆಹಾರದಾಗ ಇದನ್ನ ಸೇವನೆ ಮಾಡೋದ್ರಿಂದ ರೀ ವಿಟಮಿನ್ ಅಂಶಗಳು, ಖನಿಜಾಂಶಗಳು ಮತ್ತು ಇದರ ಪೌಷ್ಟಿಕ ಸತ್ವಗಳು ನಮ್ಮ ದೇಹಕ್ಕೆ ಚೆನ್ನಾಗಿ ಹಿರ್ಕೊಳ್ಳಾಕ ಚಟುವಟಿಕೆಯಿಂದ ಇರಾಕ ಸಹಾಯ ಮಾಡ್ತಾವೆ ರೀ. ನೋಡಿರಿ ಸೌಂದತ್ತಿಗೆ ಹೊಂಟವ್ರಿ, ಕೆಲಸ ಎಲ್ಲ ಆಯ್ತು, ಸೌಂದತ್ತಿಗೆ ಹೊಂಟು ನೋಡಿರಿ. ಆಮೇಲೆ ಕಿಡ್ನಿ ಆರೋಗ್ಯಕ್ಕೂ ತುಂಬ ಒಳ್ಳೇದು ರೀ ಇದು ಒಡಕ್ ಹೊಳೆ ಅಂತಾರೆ. ಇದು ಮಲಪ್ರಭಾ ನದಿ ರೀ. ನಾವು ಫಸ್ಟ್ ಯಲ್ಲಮ್ಮನ ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮೊದಲು ರೀ ಸತ್ಯಮ್ಮನ ದೇವಸ್ಥಾನಕ್ಕೆ ಹೋಗ್ತೀವಿ ರೀ. ಯಲ್ಲಮ್ಮ ದೇವಸ್ಥಾನ ಸವದತ್ತಿಯಿಂದ 5 ಕಿಲೋಮೀಟ್ರ್ ದೂರದೊಳಗೆ ಐತ್ರಿ. ಅಲ್ಲಿ ನಡುವೆ ಸತ್ಯಮ್ಮ ದೇವಸ್ಥಾನ ಬರ್ತದೆ ರೀ 3 ಕಿಲೋಮೀಟ್ರ್. ಜೋಗುಳ ಬಾವಿ ಅಂತ ಹೇಳ್ರಿ. ಇವಾಗ ಜೋಗುಳ ಬಾವಿಗೆ ಹೋಗೋಣ್ರಿ. ಅದ್ರ ಜೊತೆಗೆ ಇನ್ನಷ್ಟು ಅಂಶಗಳನ್ನು ತಿಳ್ಕೊಂಡ್ರಿ. ಕ್ಯಾಬೇಜದ್ದು ಮೂತ್ರಪಿಂಡಗಳ ಸಮಸ್ಯೆಗಳನ್ನು ಈ ಕ್ಯಾಬೇಜ ಕಡಿಮೆ ಮಾಡ್ತದೆ ರೀ. ಇದ್ರೊಳಗಿರುವಂಥ ವಿಟಮಿನ್ ಸಿ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಅಂಶದಿಂದ ರೀ ಕಿಡ್ನಿಗಳ ಕಾರ್ಯವನ್ನು ಮರುಸ್ಥಾಪಿಸಬಹುದು ರೀ. ಆ್ಯಂಟಿ ಇನ್ಫ್ಲಾಮೆಂಟರಿ ಗುಣಲಕ್ಷಣಗಳಿಂದ ಮೂತ್ರಪಿಂಡಗಳ ಸಮಸ್ಯೆಯನ್ನು ಪರಿಹಾರ ಮಾಡ್ತೈತೆ ರೀ. ಎಲೆಕೋಸುಗಳಲ್ಲಿ ಇರುವಂಥ ನಾರಿನಂಶ ದೇಹದ ಜೀರ್ಣ ಪ್ರಕ್ರಿಯೆಯನ್ನು ಉತ್ತಮಪಡಿಸ್ತದೆ ರೀ. ಆಮೇಲೆ ಮೂತ್ರಪಿಂಡಗಳ ಮೇಲೆ ಹೆಚ್ಚಿನ ಒತ್ತಡ ಬೀಳದಂತ ನೋಡ್ಕೊಳ್ತದೆ ರೀ. ಎಲೆಕೋಸಿನೊಳಗೆ ಕಂಡು ಬರುವಂತಹ ಇತರ ಪೌಷ್ಟಿಕಾಂಶಗಳು ರೀ ಪೊಟ್ಯಾಸಿಯಮ್ ಕೂಡ ಇರುವುದರಿಂದ ಮೂತ್ರಪಿಂಡಗಳ ಅಸ್ವಸ್ಥತೆಯನ್ನು ಪರಿಹಾರ ಮಾಡ್ತೈತೆ ರೀ. ಸವದತ್ತಿಂದ ಯಲ್ಲಮ್ಮ ತಾಯಿ ದೇವಸ್ಥಾನ 5 ಕಿಲೋಮೀಟ್ರ್ ಐತ್ರಿ. ಅದರ ಮಧ್ಯದಲ್ಲಿ ಈ ಸತ್ಯಮ್ಮ ತಾಯಿಯ ದೇವಸ್ಥಾನ ಐತ್ರಿ. ಜೋಗುಳ ಬಾವಿ ಅಂತಾರೆ ರೀ. ಸವದತ್ತಿಯಿಂದ 3 ಕಿಲೋಮೀಟ್ರ್ ದೂರದಲ್ಲಿ ಜೋಗುಳ ಬಾವಿ ಬರ್ತದೆ ರೀ. ಅಲ್ಲಿ ಸತ್ಯಮ್ಮ ತಾಯಿಯ ದೇವಸ್ಥಾನ ಐತ್ರಿ. ಇಲ್ಲಿ ಮಲಪ್ರಭಾ ನದಿ ಕೂಡ ಐತೆ ನೋಡ್ರಿ. ಮತ್ತು ಈ ಕ್ಯಾಬೇಜ್ ಒಳಗೆ ಅಥವಾ ಎಲೆಕೋಸಿನಲ್ಲಿರುವಂಥ ಕ್ಯಾಲ್ಸಿಯಂ, ಪೊಟ್ಯಾಸಿಯಮ್, ಮೆಗ್ನೀಸಿಯಮ್ ನಮ್ಮ ಬೋನ್ಸಿಗೆ ತುಂಬ ಒಳ್ಳೆಯದು ರೀ. ಇದು ನಮ್ಮ ಬೋನ್ಸ್ಗಳನ್ನು ಸವೆಯದಂಥ ಆಮ್ಯಾಗ ಆಸ್ಟಿಯೋಪೊರೋಸಿಸ್ ಸಮಸ್ಯೆ ಬರ್ದಂಗೆ ಕಾಪಾಡ್ತದೆ ರೀ. ಆಮೇಲೆ ಎಲೆಕೋಸ್ ರೀ ಮಧುಮೇಹ ನಿಯಂತ್ರಣ ಮಾಡ್ತದೆ ರೀ. ಸಕ್ಕರೆ ಕಾಯಿಲೆ ಇದ್ದವ್ರಿ ಕೆಂಪು ಬಣ್ಣದ ಎಲೆಕೋಸನ್ನು ತಿನ್ನೋದು ತುಂಬ ಒಳ್ಳೆಯದು ರೀ. ಯಾಕಂದ್ರೆ ಇದ್ರೊಳಗೆ ಬೆಟ್ಲಿನ್ ಎಂಬ ಕೆಂಪು ಬಣ್ಣದ ನೈಸರ್ಗಿಕ ಪಿಗ್ಮೆಂಟ್ ರೀ ದೇಹದಲ್ಲಿ ಇನ್ಸುಲಿನ್ ಉತ್ಪತ್ತಿ ಹೆಚ್ಚು ಮಾಡ್ತೈತೆ ರೀ. ಯಾವಾಗ ನಮ್ಮ ದೇಹದೊಳಗೆ ಇನ್ಸುಲಿನ್ ಉತ್ಪತ್ತಿ ಕಡಿಮೆ ಇರ್ತದಲ್ಲ ರೀ, ಆಗ ನಮ್ಮ ರಕ್ತದಲ್ಲಿ ಸಕ್ಕರೆ ಅಂಶ ಹೆಚ್ಚಾಗಿ ಶೇಖರಣೆ ಆಕೈತೆ ರೀ. ಆದ್ದರಿಂದ
ಈಗಾಗಲೇ ಮಧುಮೇಹ ಸಮಸ್ಯೆಯನ್ನು ಹೊಂದಿರೋರು ತಮ್ಮ ಆಹಾರ ಪದ್ಧತಿಯಲ್ಲಿ ಎಲೆಕೋಸನ್ನು ಸೇರಿಸ್ಕೊಂಡು ತಿನ್ನೋದು ತುಂಬ ಒಳ್ಳೆಯದು. ನೋಡ್ರಿ ನಾವು ಮಾತಾಡ್ತಾ ಜೋಗುಳ ಬಾವಿ ಬಂದವ್ರಿ. ಜೋಗುಳ ಬಾವಿಯಲ್ಲಿ ಸತ್ಯಮ್ಮ ತಾಯಿ ದೇವಸ್ಥಾನ ಐತ್ರಿ. ಸತ್ಯಮ್ಮ ತಾಯಿ ದೇವಸ್ಥಾನದ ಬಗ್ಗೆ ಹೇಳಬೇಕಂದ್ರೆ ಇಲ್ಲಿ ಒಂದು ತೊಟ್ಲ ಇದೆ ರೀ ಸತ್ಯಮ್ಮ ತಾಯಿದು. ಯಾರಿಗಾದರೂ ಮಕ್ಕಳು ಆಗಿಲ್ಲ ಅನ್ನೋರು ಈ ದೇವಸ್ಥಾನಕ್ಕೆ ಬಂದು ಸತ್ಯಮ್ಮ ತಾಯಿ ಹತ್ರ ಬೇಡ್ಕೊಂಡು ಆ ತೊಟ್ಲವನ್ನು ತೂಗಿ ಹೋದ್ರೆ ಅವ್ರಿಗೆ ವರ್ಷದೊಳಗೆ ಮಕ್ಕಳಾಕ್ಕಾವು ಅನ್ನೋ ನಂಬಿಕೆ ಕೂಡ ಐತ್ರಿ. ಸತ್ಯಮ್ಮ ತಾಯಿ ನೋಡ್ರಿ, ಬೆಳಗಿನ ಜಾವ ಬಂದ್ರೆ ಗದ್ಲು ಕಡಿಮೆ ಇರ್ತದೆ. ಆಮೇಲೆ ತಾಯಿ ಪೂಜೆಯನ್ನು ಚೆನ್ನಾಗಿ ನೋಡ್ಬೋದ್ರಿ. ಆಮೇಲೆ ಎಲೆಕೋಸಿನೊಳಗೆ ಫೋಲಿಕ್ ಆಮ್ಲ ಹೆಚ್ಚಾಗಿರ್ತದೆ ರೀ. ಇದು ಎಲೆಕೋಸಿನೊಳಗೆ ಹುಟ್ಟು ಮಗು ಇರ್ತದಲ್ರಿ, ಹುಟ್ಟು ಮಗು ಯಾವುದೇ ಆರೋಗ್ಯದ ಅಸ್ವಸ್ಥತೆಯಿಂದ ಬಳಲ್ತಾ ಇದ್ರಿ ನೋಡಿಕೊಳ್ಳುವ ಗುಣಲಕ್ಷಣಗಳು ಇದ್ರಾಗದಾವ್ರಿ. ಹಾಗಾಗಿ ಗರ್ಭಿಣಿ ಮಹಿಳೆಯರಿಗೆ ಎಲೆಕೋಸು ಮತ್ತು ಗರ್ಭದಲ್ಲಿರುವ ಮಗುವಿಗೂ ಬೆಳವಣಿಗೆಗೆ ಒಳ್ಳೆಯ ಹಸಿರೆಲೆ ತರಕಾರಿ ಅಂತಲೇ ಹೇಳ್ಬಹುದ್ರಿ. ಇದನ್ನು ಗರ್ಭಿಣಿ ಮಹಿಳೆಯರಿಗೆ ಸ್ತ್ರೀರೋಗ ತಜ್ಞರು ಯಾವಾಗಲೂ ಇದನ್ನು ಎಲೆಕೋಸನ್ನು ಜ್ಯೂಸು ಆಮೇಲೆ ಎಲೆಕೋಸಿನ ಆಹಾರಗಳನ್ನು ಬಳಸೋಕೆ ಆದಷ್ಟು ಹೇಳ್ತಾರೆ. ಇಷ್ಟೊಂದು ಆರೋಗ್ಯದ ಗುಣಗಳಿರುವಂಥ ಎಲೆಕೋಸನ್ನು ಆದಷ್ಟು ಸೇವನೆ ಮಾಡಿರಿ, ಆರೋಗ್ಯವನ್ನು ಕಾಪಾಡ್ಕೊಳ್ರಿ. ಇವಾಗ ತಾಯಿ ದರ್ಶನವನ್ನು ಮಾಡೋಣ ಬರ್ರಿ. ಜೋಗುಳ ಬಾವಿ ಸತ್ಯಮ್ಮ ತಾಯಿಯ ದೇವಸ್ಥಾನಕ್ಕೆ ಬಂದವ್ರಿ ಮೊದಲು ಕಲ್ಯಾಣಿಯಲ್ಲಿ ಸ್ನಾನ ಮಾಡ್ತಾರೆ. ಕಲ್ಯಾಣಿಯಲ್ಲಿ ಸ್ನಾನ ಮಾಡಿದ್ರೆ ಚರ್ಮದ ಯಾವುದೇ ಕಾಯಿಲೆಗಳಿದ್ರೂ ಪರಿಹಾರ ಆಗ್ತಾವು ಅನ್ನೋದು ಮೊದಲಿನಿಂದ ಬಂದಂತಹ ನಂಬಿಕೆ ರೀ. ನಾವು ಕೂಡ ನಂಬ್ತೀವ್ರಿ ಇವಾಗ್ಲೂ. ಆಮೇಲೆ ಇಲ್ಲಿ ನವದೇವತೆಗಳಿದ್ದಾರೆ, ನವಗ್ರಹಗಳು ನವದೇವತೆಗಳು ಅಂತಾರೆ. ಆಮೇಲೆ ಹರಕೆ ಹೊತ್ತವರು ಇಲ್ಲಿ ಅರಳಿ ಮರಕ್ಕೆ ಇಲ್ಲಿ ದಾರವನ್ನು ಕಟ್ಟಿ ಹೋಗ್ತಾರೆ. ಆಮೇಲೆ ಹರಕೆ ಹೊತ್ತವರು ಜೋಗುಳ ಬಾವಿ ಸತ್ಯಮ್ಮ ತಾಯಿ ಗುಡಿ ಎದುರುಗಡೆ ಕಾಯಿಗಳನ್ನ ಕಟ್ಟಿ ಹೋಗ್ತಾರೆ. ಅವು ನಿಜ ಆಗ್ತಾವು ಅನ್ನೋ ನಂಬಿಕೆ ಕೂಡ ಐತ್ರಿ. ನೋಡ್ರಿ, ಇದ ಕಲ್ಯಾಣಿ ರೀ. ಇಲ್ಲಿ ಬಂದಂತಹ ಭಕ್ತಾದಿಗಳು ಮೊದಲು ಇಲ್ಲಿ ಸ್ನಾನ ಮಾಡಿಕೊಂಡು ಆಮೇಲೆ ತಾಯಿ ದರ್ಶನವನ್ನು ಮಾಡ್ತಾರೆ. ಯಲ್ಲಮ್ಮ ತಾಯಿಯ ಬಗ್ಗೆ ತಿಳ್ಕೊಂಡು ಬರ್ರಿ. ರೇಣುಕಾ ತಾಯಿ ದೇವಸ್ಥಾನ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಯಲ್ಲಮ್ಮನ ಗುಡ್ಡದೊಳಗೆ ಯಲ್ಲಮ್ಮ ತಾಯಿಯ ದೇವಸ್ಥಾನ ಐತ್ರಿ. ಯಲ್ಲಮ್ಮ ತಾಯಿಯ ದೇವಸ್ಥಾನಕ್ಕೆ ಹೋಗುವಂಥ ಭಕ್ತಾದಿಗಳು ಮೊದಲಿಗೆ ಸತ್ಯಮ್ಮ ತಾಯಿಯ ದರ್ಶನವನ್ನು ಮಾಡಿಕೊಂಡೇ ಯಲ್ಲಮ್ಮ ತಾಯಿಯ ದೇವಸ್ಥಾನಕ್ಕೆ ಹೋಗ್ತಾರೆ. ಈ ಸತ್ಯಮ್ಮ ತಾಯಿಯ ದೇವಸ್ಥಾನದಲ್ಲಿರುವಂಥ ಕಲ್ಯಾಣಿಯಲ್ಲಿ ಜಳಕ ಮಾಡಿದ್ರೆ ಚರ್ಮ ರೋಗನು ನಿವಾರಣೆ ಆಗ್ತಾವು ಅನ್ನೋದು ವಾಡಿಕೆ ಐತ್ರಿ. ಈ ದೇವಸ್ಥಾನ ರೀ ಭಾರತದ ಕರ್ನಾಟಕ ರಾಜ್ಯದ ಸವದತ್ತಿ ಪಟ್ಟಣದಿಂದ 5 ಕಿಲೋಮೀಟರ್ ದೂರದಲ್ಲಿರುವಂಥ ಯಾತ್ರಾ ಸ್ಥಳವಾಗೈತ್ರಿ. ಮೊದಲ್ರಿ ಈ ಸ್ಥಳವನ್ನು ಸಿದ್ಧಾಚಲ ಪರ್ವತ ಅಂಥೇಳಿ ಕರಿತಿದ್ರಿ. ಈ ದೇವಸ್ಥಾನ ರೀ ಬೆಟ್ಟದ ಮೇಲೆ ಐತ್ರಿ. ಈಗ ಇದನ್ನು ಯಲ್ಲಮ್ಮನ ಗುಡ್ಡ ಅಂತ ಕರೀತಾರೆ. ದೇವಸ್ಥಾನದಲ್ಲಿರುವ ದೇವತೆ ರೀ ಯಲ್ಲಮ್ಮ ಅಥವಾ ರೇಣುಕಾ ತಾಯಿ ಅಥವಾ ಫಲವತ್ತತೆಯ ದೇವಿ ಅಂಥೇಳಿ ಕರೀತಾರೆ. ಈ ಯಲ್ಲಮ್ಮನ ಗುಡ್ಡ ರೀ ಮಲಪ್ರಭಾ ನದಿಯ ಮೇಲಿರುವಂತಹ ಸಿಂಧಾಚಲ್ ಅಥವಾ ರಾಮಗಿರಿ ಬೆಟ್ಟ ಶ್ರೇಣಿಯ ಒಂದು ಭಾಗ ಆಗೈತ್ರಿ. ರಾಷ್ಟ್ರಕೂಟರ ಆರಂಭದ ಅಥವಾ ಚಾಲುಕ್ಯರ ಅವಧಿಯ ಅಂತ್ಯದ 8ನೇ ಶತಮಾನದಾಗ್ರಿ ಮಧ್ಯದಿಂದ 11ನೇ ಶತಮಾನದವರೆಗೂ ರೀ ಮಧ್ಯಭಾಗದ ಉದ್ಯೋಗದ ಪುರಾತತ್ವ ಶಾಸ್ತ್ರದ ಪುರಾವೆಗಳನ್ನು ಈ ದೇವಸ್ಥಾನ ಒಳಗೊಂಡೈತ್ರಿ. ಈ ಅವಧಿಗಳ ಹಿಂದಿನ ಮೆಗಾಲಿಥಿಕ್ ಗೋರಿಗಳನ್ನು ಒಳಗೊಂಡೈತ್ರಿ ಈ ದೇವಸ್ಥಾನ. ಯಲ್ಲಮ್ಮ ತಾಯಿಯ ದೇವಸ್ಥಾನದ ಪಕ್ಕ ಮಲಪ್ರಭಾ ನದಿಯನ್ನು ನೋಡ್ಬೋದ್ರಿ. ದೇವಾಲಯವು ಸವದತ್ತಿ ಪಟ್ಟಣದಿಂದ 5 ಕಿಲೋಮೀಟರ್ ದೂರದಾಗೈತ್ರಿ. ಸ್ವತಃ ಜಿಲ್ಲಾ ಕೇಂದ್ರವಾದ ಬೆಳಗಾವಿಯಿಂದ 112 ಕಿಲೋಮೀಟರ್ ದೂರದೊಳಗೈತ್ರಿ ದೇವಸ್ಥಾನ. ಜಗನ್ಮಾತೆ ಯಲ್ಲಮ್ಮ ತಾಯಿಯ ದೇವಸ್ಥಾನವನ್ರಿ 1514ರಲ್ಲಿ ರಾಯಭಾಗದ ಭೂಮಪ್ಪ ನಾಯಕ ಅನ್ನೋರು ನಿರ್ಮಿಸಿದ್ರಿ. ಈ ದೇವಾಲಯ ಸುತ್ತಲೂ ಕಂಡುಬರುವಂತಹ ಪುರಾತತ್ವ ಶಾಸ್ತ್ರದ ಪುರಾವೆಗಳ ಪ್ರಕಾರ 8ನೇ ಶತಮಾನದ ಮಧ್ಯದಿಂದ 11ನೇ ಶತಮಾನದ ಮಧ್ಯಭಾಗದವರೆಗೆ ರಾಷ್ಟ್ರಕೂಟರ ಆರಂಭದಾಗರಿ ಅಥವಾ ಚಾಲುಕ್ಯರ ಅವಧಿಯ ಅಂತ್ಯದಲ್ರಿ ದೇವಾಲಯ ಅಸ್ತಿತ್ವದಲ್ಲಿತ್ತು ಅಂತ ದಾಖಲೆಗಳದಾವ್ರಿ. ಇಲ್ಲಿ ಕಂಡು ಬರುವಂತಹ ಮೆಗಾಲಿಥಿಕ್ ಗೋರಿಗಳು ಬಹಳ ಹಿಂದಿನ ಅವಧಿಗೆ ಸೇರಿದವು ಅಂಥೇಳಿ ಇತಿಹಾಸಕಾರರು ಹೇಳ್ತಾರೆ. ಆಮೇಲೆ ಬೆಟ್ಟದ ಮೇಲೆ ಮೆಗಾಲಿಥಿಕ್ ಬ್ಲ್ಯಾಕ್ ವೇರ್ ಮತ್ತು ರೆಡ್ ವೇರ್ಗಳ ಜೊತೆಗೆ 3ನೇ ಶತಮಾನದ BCEನಿಂದ 3ನೇ ಶತಮಾನದ CE ವರೆಗಿನ ಆರಂಭಿಕ ಐತಿಹಾಸಿಕ ರೆಡ್ ವೇರ್ಗಳ ಮಡಿಕೆಗಳು ಕಂಡು ಬರ್ತಾವಂತ್ರಿ.
ಬನವಾಸಿ ಕದಂಬರಿಂದ ಈ ಪ್ರದೇಶವನ್ನು ಸ್ವಾಧೀನಪಡಿಸಿಕೊಂಡ ನಂತರ ರೀ ಚಾಲುಕ್ಯರ ಕಾಲದಲ್ಲಿಯೂ ಯಲ್ಲಮ್ಮ ಈ ಆರಾಧನೆ ಅವಾಗಿಂದ ಪ್ರಚಲಿತವಾಗಿತ್ತು ಅಂತ ಇತಿಹಾಸಕಾರ ಹೇಳ್ತಾರೆ. ಆಮೇಲೆ ಜೋಗುಲ್ಬಾವಿ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಂಡ್ರಿ. ಇದು ಬೆಟ್ಟದ ಕೆಳಗಿನ ತುದಿಯಲ್ಲೇ ಐತ್ರಿ. ಜೋಗುಲ್ಬಾವಿ ಸತ್ಯಮ್ಮ ತಾಯಿ ದೇವಸ್ಥಾನದ ಸುತ್ತಲೂ ರೀ ಬೇವಿನ ತಪ್ಪಲವನ್ನು ಕಟ್ಟಿಕೊಂಡು ಭಕ್ತಾದಿಗಳು ಪ್ರದಕ್ಷಿಣೆಯನ್ನು ಹಾಕೋ ದೃಶ್ಯವನ್ನು ನೋಡಬಹುದ್ರಿ. ಈ ದೇವಾಲಯವನ್ನು 1975ರಿಂದ ಕರ್ನಾಟಕ ಸರ್ಕಾರದ ನಿರ್ವಹಣೆಯಲ್ಲಿ ಈ ದೇವಾಲಯಕ್ಕೆ ಭೇಟಿ ನೀಡುವ ಯಾತ್ರಾರ್ಥಿಗಳಿಗೆ ಧರ್ಮಶಾಲೆಗಳು, ಆರೋಗ್ಯ ಕೇಂದ್ರಗಳನ್ನು, ಇತರ ಸೌಲಭ್ಯಗಳನ್ನು ಯಲ್ಲಮ್ಮ ತಾಯಿಯ ದೇವಸ್ಥಾನವನ್ನು ಚಾಲುಕ್ಯ ಮತ್ತು ರಾಷ್ಟ್ರಕೂಟರ ಶೈಲಿಗಳಾಗ ನಿರ್ಮಿಸಲಾಗೈತ್ರಿ. ನೀವು ಕಾಣಬಹುದ್ರಿ. ಜೈನ ವಾಸ್ತುಶಿಲ್ಪದಲ್ಲಿ ರಚಿಸಲಾದಂಥ ಕೆತ್ತನೆಗಳನ್ನು ಇಲ್ಲಿ ನೋಡ್ಬೋದ್ರಿ ದೇವಸ್ಥಾನಕ್ಕೆ ಬಂದಾಗ. ಆವಾಗಲೇ ಏನಲ್ರಿ, ಸತ್ಯಮ್ಮ ತಾಯಿ ದೇವಸ್ಥಾನದ ಸುತ್ತಲೂ ಭಕ್ತಾದಿಗಳು ಬೇವಿನ ತಪ್ಪಲವನ್ನು ಕಟ್ಟಿಕೊಂಡು ಪ್ರದಕ್ಷಿಣೆ ಹಾಕ್ತಾರಂತ ಹೇಳ್ರಿ. ನೋಡ್ರಿ ಇಲ್ಲೇ ಒಂದಷ್ಟು ಅಮ್ಮಗಳು ದೇವಸ್ಥಾನದ ಸುತ್ತಲೂ ಪ್ರದಕ್ಷಿಣೆಯನ್ನು ಹಾಕತ್ತಾರೆ. ಆಮೇಲೆ ರೀ ಯಲ್ಲಮ್ಮ ತಾಯಿಯ ಮಗ ಆದಂಥ ಪರಶುರಾಮ ವಿಷ್ಣುವಿನ ಅವತಾರ ಅಂತ ಹೇಳ್ತಾರೆ. ಯಲ್ಲಮ್ಮ ತಾಯಿಯ ಗಂಡನ ಹೆಸರು ಅಥವಾ ರೇಣುಕಾ ತಾಯಿಯ ಗಂಡನ ಹೆಸರು ಜಮದಗ್ನಿ ಅಂತ ಹೇಳ್ರಿ. ಯಲ್ಲಮ್ಮ ತಾಯಿಯನ್ರಿ ಸಪ್ತ ಮಾತೃಕ ಅಥವಾ 7 ದೈವಿಕ ತಾಯಂದಿರಲ್ಲಿ ಒಬ್ಬಳನ್ನಾಗಿ ಗೌರವಿಸ್ತಾರೆ. ಜಗನ್ಮಾತೆ ಯಲ್ಲಮ್ಮ ತಾಯಿಯನ್ನು 7 ಮಕ್ಕಳತೆ ಅಂತಲೂ ಕರೀತಾರೆ. ಅಂದ್ರೆ ಕನ್ನಡ ಭಾಷೆಯೊಳಗ್ರಿ 7 ಮಕ್ಕಳ ತಾಯಿ. ಅವಳು ದಕ್ಷಿಣ ಮಹಾರಾಷ್ಟ್ರ ಮತ್ತು ಉತ್ತರ ಕರ್ನಾಟಕದ ಗಂಗರ ಮತ್ತು ಕುರುಬ ಸಮುದಾಯದಿಂದ ಪೂಜಿಸುವ ಆರಾಧನಾ ದೇವಿಯಾಗ್ಯಾಳ್ರಿ. ಆಮೇಲೆ ಈ ದೇವಾಲಯದ ಹಿಂಭಾಗದಾಗ ನೋಡ್ಬೋದ್ರಿ ನೀವು ಕುಂಕುಮ ಕುಂಡ, ಯೋನಿ ಕುಂಡ ಮತ್ತು ಹರಿಯನ್ ಕುಂಡ ಎಂದು ಕರೆಯಲ್ಪಡುವ 3 ನೀರಿನ ತೊಟ್ಟಿಗಳು ಅದಾವ್ರಿ. ಈ 3 ನೀರಿನ ತೊಟ್ಟಿಗಳನ್ನು ಪವಿತ್ರ ಜಲ ಅಂಥೇಳಿ ಎಲ್ಲರೂ ನಂಬೇವ್ರಿ. ಪ್ರತಿಯೊಬ್ಬರು ಈ ಜಲದಿಂದ ಜಳಕ ಮಾಡ್ತಾರೆ. ಆಮೇಲೆ ತೀರ್ಥವನ್ನಾಗಿ ತಗೋತಾರೆ. ಯಾವುದಾದ್ರೂ ಚರ್ಮದ ಕಾಯಿಲೆ ಇದ್ರೆ ಯಲ್ಲಮ್ಮ ತಾಯಿ ದೇವಸ್ಥಾನಕ್ಕೆ ಹೋದಾಗ ಎನೆಗೊಂಡದ ಹತ್ರ ಅಲ್ಲಿ ನೀರನ್ನು ಸ್ನಾನ ಮಾಡೋದ್ರಿಂದ ಚರ್ಮದ ಕಾಯಿಲೆನೂ ಕಡಿಮೆ ಆಗ್ತಾವ್ರಿ. ನೋಡ್ರಿ ಸತ್ಯಮ್ಮ ತಾಯಿ ದೇವಸ್ಥಾನದೊಳಗೆ ನವದೇವತೆಗಳದಾರ ನೋಡ್ರಿ. ಯಾರಾದರೂ ಹರಕೆ ಕಟ್ಕೊಂಡ್ರೆ ಇಲ್ಲಿ ಬಂದು ಹರಕೆಯನ್ನು ತೀರಿಸಿ ಹೋಗ್ತಾರ್ರಿ. ಆಮೇಲೆ ಹರಕೆ ಕಟ್ಕೊಂಡವರು ಕಾಯನ್ನು ಕಟ್ಟಿರ್ತಾರೆ ಗುಡಿ ದೇವಸ್ಥಾನದ ಮುಂದ್ಗಡೆ. ಮಕ್ಕಳಾಗದಿದ್ದವರು ಬಂದು ತೊಟ್ಲ ತೂಗಿ ತಾಯಿಗೆ ಬೇಡ್ಕೊಂಡು ಹೋಗಿರ್ತಾರೆ. ಮಕ್ಕಳಾದ ನಂತರ ಬಂದು ಹರಕೆಯನ್ನು ಈಡೇರಿಸ್ತಾರೆ. ನಾನು ಆವಾಗಲೇ ಏನಲ್ರಿ, ಈ ಜೋಗುಲ್ಬಾವಿ ತಾಯಿಯ ಬಾವಿ ನೀರು ತುಂಬ ಪವಿತ್ರವಾಗೈತ್ರಿ. ಇದು ಚರ್ಮ ರೋಗವನ್ನು ಗುಣಪಡಿಸತ್ರಿ. ಪರಶುರಾಮ ಕ್ಷೇತ್ರ ಎಂದು ಕರೆಯಲ್ಪಡುವ ಈ ದೇವಾಲಯದ ಪಕ್ಕದಲ್ಲಿರುವ ಇನ್ನೊಂದು ಸ್ಥಳ ರೀ ಪರಶುರಾಮ ತಪಸ್ಸಿಗೆ ಕುಳಿತ ಸ್ಥಳ ಎಂದು ನಂಬಲಾಗೈತ್ರಿ. ದೇವಾಲಯದ ಆವರಣದೊಳಗೆ ಗಣೇಶ, ಮಲ್ಲಿಕಾರ್ಜುನ, ಪರಶುರಾಮ, ಏಕನಾಥ ಮತ್ತು ಸಿದ್ದೇಶ್ವರರಿಗೆ ಸಮರ್ಪಿತವಾದ ದೇವಾಲಯಗಳದಾವ್ರಿ. ಆ ದೇವಾಲಯಗಳನ್ನು ನಿಮ್ಗೆ ನಾನು ತೋರಿಸ್ತೀನಿ ರೀ. ನೋಡ್ರಿ ಇದು ಜೋಗುಲ್ಬಾವಿಯ ಬಾವಿ ರೀ. ಇಲ್ಲಿ ಸ್ನಾನ ಮಾಡಿದ್ರೆ ಎಲ್ಲ ಚರ್ಮ ರೋಗಗಳು ಪರಿಹಾರ ಆಗ್ತಾವ್ರಿ. ಇಲ್ಲಿ ಬಂದಂಥ ಪ್ರತಿಯೊಬ್ಬ ಭಕ್ತರು ಇಲ್ಲಿ ಸ್ನಾನ ಮಾಡಿ ಆಮ್ಯಾಗ ಯಲ್ಲಮ್ಮ ಗುಡ್ಡಕ್ಕೆ ಹೋಗ್ತಾರೆ. ನೋಡ್ಬೋದ್ರಿ ಇಲ್ಲಿ ನೀವು. ಆಮೇಲೆ ಈಗೀಗ ಇಲ್ಲಿ ನೀರಿನ ವ್ಯವಸ್ಥೆ ಮಾಡ್ಯಾರ್ರಿ. ಸ್ನಾನ ಮಾಡೋರು ಈ ಕಡೆಯೂ ಸ್ನಾನ ಮಾಡ್ಬೋದ್ರಿ. ಪಕ್ಕದಲ್ಲೇ ಇರುವುದು ಮಲಪ್ರಭಾ ನದಿ. ನೋಡ್ರಿ ಎಷ್ಟು ಚೆನ್ನಾಗಿ ಕಾಣ್ತದೆ ಇಲ್ಲಿಂದ. ನೋಡಕ್ಕೆ 2 ಕಣ್ಣು ಸಾಲದ್ರಿ. ಮಲಪ್ರಭಾ ನದಿ ಪಕ್ಕನ ಗುಡ್ಡದ ಪಕ್ಕನ ದೇವಸ್ಥಾನ. ನೋಡ್ರಿ ನಾವಿವಾಗ ಯಲ್ಲಮ್ಮ ತಾಯಿ ದೇವಸ್ಥಾನಕ್ಕೆ ಹೊರಟ್ವಿ ರೀ. ನೋಡ್ರಿ ಮಲಪ್ರಭಾ ನದಿ ನೋಡಕ್ಕೆ 2 ಕಣ್ಣು ಸಾಲಲ್ರಿ. ಎಡಗಡೆ ಸೈಡ್ ನದಿ ಆದ್ರೆ ಬಲಗಡೆ ಸೈಡ್ ಗುಡ್ಡ ಐತ್ರಿ. ಇವಾಗ ಕಬ್ಬಿನ ಸೀಸನ್ ಅಲ್ರಿ, ಕಬ್ಬಿನ ಗಾಡಿಗಳು ಜಾಸ್ತಿ ಇರ್ತವೆ. ಆದಷ್ಟು ಬರೋವಾಗ ಫೋನಲ್ಲಿ ಮಾತಾಡಿಕೊಂಡು ಯಾರೂ ಡ್ರೈವಿಂಗ್ ಮಾಡಬೇಡ್ರಿ. ನೋಡಕ್ಕೆ 2 ಕಣ್ಣು ಸಾಲೋಂಗಿಲ್ರಿ, ಅಷ್ಟೊಂದು ಚೆನ್ನಾಗೈತ್ರಿ ಪ್ರಕೃತಿ ಸೌಂದರ್ಯ. ಆಮೇಲೆ ರೀ ಅಕ್ಟೋಬರ್ನಿಂದ ಏಪ್ರಿಲ್ದವರೆಗೆ ವರ್ಷಕ್ಕೆ 2 ಬಾರಿ ದೇವಸ್ಥಾನದಾಗ
ಉತ್ಸವಗಳು ನಡೀತಾವ್ರಿ. ಈ ಉತ್ಸವಗಳಲ್ಲಿ ಕರ್ನಾಟಕ, ಆಂಧ್ರ ಪ್ರದೇಶ, ಗೋವಾ, ಮಹಾರಾಷ್ಟ್ರದಿಂದ ಹೆಚ್ಚಿನ ಸಂಖ್ಯೆಯ ಯಾತ್ರಾರ್ಥಿಗಳು ಬರ್ತಾರೆ. ಇಲ್ಲಿ ವರ್ಷವಿಡೀ ಭಕ್ತಾದಿಗಳು ಇರ್ತಾರೆ. ಎಲ್ಲಮ್ಮ ತಾಯಿ ದೇವಸ್ಥಾನಕ್ಕೆ ನೀವು ಯಾವುದೇ ತಿಂಗಳಾಗ ಬರ್ರಿ, ಯಾವುದೇ ಇದ್ರೊಳಗೆ ಬರ್ರಿ, ಹಬ್ಬದಾಗರ ಬರ್ರಿ, ಪ್ರತಿ ದಿನಾನೂ ಇಲ್ಲಿ ಗದ್ಲಿದ್ದದ ರೀ. ಪ್ರತಿ ದಿನಾನೂ ಜಾತ್ರೆ ಥರನೇ ಇರ್ತದೆ ರೀ. ಆ ತಾಯಿ ದರ್ಶನ ಮಾಡ್ಬೇಕಂದ್ರೆ ಏನಿಲ್ಲ ಅಂದರೂ 1 ತಾಸು ಆದರೂ ಟೈಮ್ ತೊಗೊಳ್ತದೆ ರೀ. ವಿಶೇಷ ದರ್ಶನದೊಳಗೆ ನಿಂತ್ರಂತೂ ಅಲ್ಲೂ ಟೈಮ್ ತೊಗೋತೈತೆ ರೀ. ಜಾಸ್ತಿ ಜನ ಇರ್ತಾರೆ ರೀ. ನೀವು ಆದಷ್ಟು ಬರೋದಾದ್ರೆ ಬೆಳಗಿನ ಟೈಮ್ ಬರ್ರಿ. ಇಲ್ಲಿ ವಸ್ತಿನೂ ಬರ್ತಾರೆ ರೀ. ವಸ್ತಿ ಬಂದ್ರೆ ಇರುವಂಥ ಸೌಲಭ್ಯನೂ ಮಾಡ್ಯಾರ ರೀ. ನೋಡ್ರಿ, ಮಲಪ್ರಭಾ ನದಿ ಎಷ್ಟು ಚೆನ್ನಾಗೈತಿ. ಪಕ್ಕದಲ್ಲಿನ ಸತ್ಯಮ್ಮ ತಾಯಿ ದೇವಸ್ಥಾನ ಐತ್ರಿ. ಸತ್ಯಮ್ಮ ತಾಯಿ ದೇವಿಯ ದರ್ಶನವನ್ನು ಮುಗಿಸೇ ನಾವು ಎಲ್ಲಮ್ಮ ತಾಯಿ ದರ್ಶನಕ್ಕೆ ಹೋಗೋಣ ಬರ್ರಿ. ಆಮೇಲೆ ಸವದತ್ತಿ ಒಳಗೆ ಪ್ರಸಿದ್ಧ ತಾಣಗಳದಾವ್ರಿ. ಯಲ್ಲಮ್ಮ ದೇವರ ಗುಡ್ಡ ಅಥವಾ ಯಲ್ಲಮ್ಮನ ಗುಡ್ಡ ಅಂತ ಕರೀತಾರೆ. ಮತ್ತು ಕರ್ನಾಟಕ ರಾಜ್ಯದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿರುವಂತಹ ಸವದತ್ತಿ ಕ್ಷೇತ್ರದಲ್ಲಿ ಬರುವಂತಹ ಸಂರಕ್ಷಿತ ಪವಿತ್ರ ಪೂಜನೀಯ ಪ್ರದೇಶ ಅಂತಲೂ ಹೇಳ್ಬೋದ್ರಿ. ವಿಶ್ವದ ಪ್ರಾಚೀನ ಪೂಜನೀಯ ಪವಿತ್ರ ಏಕೈಕ ಆದಿವಾಸಿಯಾಗಿರುವ ಕೃಷ್ಣ ಗೊಲ್ಲರು ಎಂಬ ಜಾತಿಯಲ್ಲಿ ಬರುವ ಕೃಷ್ಣ ಎಂಬ ಬೆಡಗಿನಲ್ಲಿ ಜನಿಸಿರುವ ಹಿರೇಮೈಲಾರ ಕ್ಷೇತ್ರದ ಮಹಾಸ್ವಾಮಿಯವರ ಪ್ರೀತಿಯ ಸಹೋದರಿ ಸವದತ್ತಿ ಕ್ಷೇತ್ರದ ದೇವಿಯವರು ಬಾಳಿ ಬದುಕಿ ಐಕ್ಯವಾಗಿರುವ ಪುಣ್ಯಭೂಮಿಯಾಗೈತ್ರಿ. ಐಕ್ಯ ಸ್ಥಳದಲ್ಲಿ ದೇವಿಯವರ ಮಹಾಸತಿಗಲ್ಲು ಜೊತೆಗೆ ದೇವಿಯವರಿಗೆ ಸಂಬಂಧಿಸಿದ ಲಿಪಿ ಶಾಸನಗಳು ಕೂಡ ನಾವು ಕಾಣಬಹುದ್ರಿ. ಆಮೇಲೆ ನಾವು ಸವದತ್ತಿಯೊಳಗೆ ನವಿಲು ತೀರ್ಥವನ್ನು ಕಾಣಬಹುದ್ರಿ. ನವಿಲು ತೀರ್ಥದಲ್ಲಿ ಕರೆಂಟ್ ಉತ್ಪಾದನೆ ಮಾಡ್ತಾರೆ. ನವಿಲು ತೀರ್ಥ ಆಣೆಕಟ್ಟಿನಿಂದ ರೂಪುಗೊಂಡೈತ್ರಿ. ಇದು ರೇಣುಕಾ ಸಾಗರ ಸವದತ್ತಿಯ ಕೆಳಮಟ್ಟದ ಪ್ರದೇಶಗಳನ್ನು ಮುಟ್ತದ್ರಿ. ಇಲ್ರಿ ದೇವಸ್ಥಾನದವಿರುವ ಜೋಗುಲ್ಬಾಮಿ ಎಂಬ ಸ್ಥಳವೈತ್ರಿ. ಇವಾಗ ತೋರಿಸ್ತಾ ಇದ್ದೀನಲ್ರಿ, ಜೋಗುಲ್ಬಾಮಿ ಸತ್ಯಮ್ಮ ತಾಯಿ ದೇವಸ್ಥಾನ ರೀ. ಯಲ್ಲಮ್ಮ ತಾಯಿ ಬೆಟ್ಟಕ್ಕೆ ರೀ ಯಾತ್ರಿಕರು ತುಂಬ ಜನ ಬರ್ತಾರೆ. ಇಲ್ಲಿ ಪವಿತ್ರ ಸ್ನಾನ ಮಾಡ್ತಾರೆ. ಇದು ರಾಮಾಪುರ ಎಂಬ ಪ್ರದೇಶದಾಗ ಐತ್ರಿ. ಸವದತ್ತಿಯ ರಾಮಾಪುರ ಅಂತ ಪ್ರದೇಶ ರೀ. ಇದು ಧಾರ್ಮಿಕ ಚಟುವಟಿಕೆಗಳಿಂದ ಕೂಡೈತ್ರಿ. ಆಮೇಲೆ ಸವದತ್ತಿ ಒಳಗೆ ಇನ್ನೊಂದು ಕ್ಷೇತ್ರ ಬರ್ತೈತಿ ರೀ, ಸಿರಸಂಗಿ ಶ್ರೀ ಕಾಳಿಕಾ ದೇವಿ ದೇವಸ್ಥಾನ ಐತ್ರಿ. ನಾನು ಇನ್ನೊಂದು ಸಾರಿ ಕಾಳಿಕಾ ದೇವಿ ದೇವಸ್ಥಾನಕ್ಕೆ ಹೋದಾಗ ವಿಡಿಯೋ ಮಾಡಿ ಹಾಕ್ತೇನೆ ರೀ. ಇವಾಗ ಸತ್ಯಮ್ಮ ತಾಯಿ ದೇವಸ್ಥಾನದ್ದು ಆಮೇಲೆ ಯಲ್ಲಮ್ಮ ತಾಯಿ ದೇವಸ್ಥಾನದ್ದು ವಿಡಿಯೋಗಳನ್ನ ಮಾತ್ರ ಮಾಡೇನಿ ರೀ. ಆಮೇಲೆ ಇನ್ನೊಂದು ಪುರುಡೇಶ್ವರ ದೇವಸ್ಥಾನ ಅಂತ ಬರ್ತೈತೆ ರೀ. ಇದು ಚಾಲುಕ್ಯ ಶೈಲಿಯಲ್ಲಿರುವ ಪುರುಡೇಶ್ವರ ದೇವಸ್ಥಾನ. ಆಮೇಲೆ ರೀ ಸವದತ್ತಿ ಕೋಟೆ ಐತ್ರಿ. ಸವದತ್ತಿ ಕಿಲ್ಲಾ ಅಂತಲೂ ಅಂತೀವಿ ರೀ. ಇನ್ನೊಂದು ಸರಿ ಸವದತ್ತಿ ಕಿಲ್ಲಾ ಅದನ್ನು ಒಂದು ವಿಡಿಯೋ ಮಾಡ್ತೇನೆ ರೀ. ನೋಡಿರಿ ಎಷ್ಟೊಂದು ಪಾಳೆ ಅದಾವ್ರಿ. ಹೊರಗಡೆ ಒಂದು 10 ಲೈನ್ ಅದಾವ್ರಿ. 10 ಲೈನ್ ಮುಗಿದ ನಂತರ ಒಳಗಡೆ ಬಂದ ನಂತರ 4 ಲೈನ್ ಮುಗಿಸ್ಬೇಕು ರೀ. ಆಮೇಲೆ ತಾಯಿ ದರ್ಶನ ಸಿಗ್ತದೆ ರೀ. ಪ್ರತಿ ದಿನಾನೂ ಇಷ್ಟೇ ಗದ್ಲಿರ್ತದೆ ರೀ ಈ ದೇವಸ್ಥಾನದಾಗ. ನಾವು ಬೆಳಗಿನ ಟೈಮ್ ಹೋಗಿದ್ದೆವು ಅಂಥೇಳಿ ಎಲ್ಲ ಅಂಗಡಿಗಳು ಕ್ಲೋಸ್ ಇದ್ದವು ರೀ. ನಾವು ಬರೋ ಟೈಮಲ್ಲಿ ಎಲ್ಲ ಓಪನ್ ಆಗಿದಾವೆ ರೀ. ಆಮೇಲೆ ರೀ ರೇಣುಕಾ ತಾಯಿ ಬಗ್ಗೆ ಹೇಳ್ಬೇಕಂದ್ರೆ ಅಥವಾ ಯಲ್ಲಮ್ಮ ತಾಯಿ ಬಗ್ಗೆ ಹೇಳ್ಬೇಕಂದ್ರೆ ಹಿಂದೂ ಧರ್ಮದ ದೇವತೆ ಅಂತ ನಿಮ್ಗೆ ಆವಾಗಲೇ ಹೇಳೀನಿ. ರೇಣುಕಾ ರಾಜ ಇದ್ದಲ್ರಿ, ರಾಜನ ಮಗಳ್ರಿ ರೇಣುಕಾ ತಾಯಿ. ಆ ರಾಜನಿಗೆ ಮಕ್ಳು ಇರಲಿಲ್ಲ. ಅದರ ಕಾರಣಕ್ಕಾಗಿ ಪುತ್ರ ಕಾಮೇಷ್ಟಿ ಯಾಗವನ್ನು ಮಾಡ್ತಾರೆ. ರೇಣು ರಾಜ ಪುತ್ರ ಕಾಮೇಷ್ಟಿ ಯಾಗವನ್ನು ಮಾಡಿದಾಗ ಅದರಿಂದ ಕಾಳಿ ಸ್ವರೂಪಳಾದ ಹೆಣ್ಣು ಮಗು ಜನನ ಆಗ್ತದ್ರಿ. ಅದೇ ಹೆಣ್ಣು ಮಗುನ ಈ ಯಲ್ಲಮ್ಮ ತಾಯಿ ರೀ. ನೋಡ್ರಿ ಇಲ್ಲಿ ಬಸ್ಸಿನ ಅನುಕೂಲ ಕೂಡ ಐತ್ರಿ. ಇದೇ ಬಸ್ ಸ್ಟ್ಯಾಂಡ್ ರೀ. ಇಲ್ಲಿ ಬಸ್ಗಳು ಕೂಡ ಬರ್ತಾವ್ರಿ. ರೇಣುಕಾದೇವಿ ರೀ 8 ವರ್ಷದೊಳದಾಗನ ರಾಜನ ಅಗಸ್ತ್ಯ ಮುನಿಗಳ ಸೂಚನೆ ಅಂತ್ರಿ ಮಗಳನ್ನು ಜಮದಗ್ನಿ ಮಹರ್ಷಿಗಳಿಗೆ ಕೊಟ್ಟು ಮದುವೆ ಮಾಡ್ತಾರೆ. ದಂಪತಿಗಳಿಬ್ಬರು ರೀ ರಾಮಶೃಂಗ ಪರ್ವತದೊಳಗೆ ವಾಸಿಸ್ತಾರೆ. ಪವಿತ್ರತೆಯಿಂದ ರೇಣುಕಾದೇವಿ ಗಂಡನಿಗೆ ಎಲ್ಲ ರೀತಿಯ ಸೇವೆಯನ್ನು ಮಾಡ್ತಿರ್ತಾಳ್ರಿ. ಮುಂಜಾನೆ ಎದ್ದು ಅಲ್ಲೇ ಇದ್ದ ಮಲಪಹರಿ ಎಂಬ ನದಿಯಲ್ಲಿ ಸ್ನಾನ ಮಾಡ್ರಿ. ಮಣ್ಣಿನಿಂದ ಒಂದು ಬಿಂದಿಗೆ ಮಾಡ್ರಿ. ಒಂದು ಹಾವನ್ನು ಸಿಂಬೆಯನ್ನಾಗಿ ಮಾಡಿಕೊಂಡು ನೀರು ಹೊತ್ತು ಮನೆಗೆ ತರ್ತಿರ್ತಾಳ್ರಿ. ಒಂದನೇ ಮಗನ ಹೆಸರು ರೀ ವಾಸು ರೀ. 5 ಜನ ಮಕ್ಕಳು ರೀ ರೇಣುಕಾ ತಾಯಿಗೆ. 2ನೇ ಮಗನ ಹೆಸರು ವಿಶ್ವವಾಸು ರೀ. 3ನೇ ಮಗನ ಹೆಸರು ರೀ ಬಿಹುದಾನು ರೀ. 4ನೇ ಮಗನ ಹೆಸರು ಭೃತ್ವ ಕನ್ವ ರೀ. ಮತ್ತು ರಾಮಭದ್ರ ಅನ್ನುವಂಥ 4 ಜನ ಮಕ್ಕಳು ರೀ. ಇಲ್ಲಿ ರಾಮಭದ್ರ ಶಿವಪಾರ್ವತಿಯ ಆಶೀರ್ವಾದದಿಂದ ಪರಶು ಎಂಬ ಅಸ್ತ್ರವನ್ನು ಪಡೆದದ್ದಕ್ಕಾಗಿ ಅವರಿಗೆ ಪರಶುರಾಮ ಅಂಥೇಳಿ ಹೆಸರು ಬರ್ತದೆ ರೀ.
ರಾಮಭದ್ರರಿಗೆ ನಾವು ಪರಶುರಾಮ ಅಂತ ಕರಿತೇವೆ ರೀ. ಒಂದು ದಿನ ರೇಣುಕಾ ತಾಯಿ ರೀ ನದಿಗೆ ನೀರನ್ನು ತರಕ್ಕೆ ಹೋದಾಗ ರೀ ಅಲ್ಲಿ ನೀರಲ್ಲಿ ಆಟವಾಡ್ತಿದ್ದಂತಹ ಗಂಧರ್ವರನ್ನು ನೋಡಿ ಅವರ ಆಟ ನೋಡಿ ಮೈ ಮರಿತಾರೆ ರೀ. ಅವಾಗ ಅಲ್ಲಿ ಇದ್ದಂತಹ ಮಣ್ಣಿನ ಮಡಕೆ ಹೊಡಿತದ್ರಿ. ಆಮೇಲೆ ಅವ್ರು ಚಂಚಲೆ ಆಗಿದ್ದಕ್ಕಾಗಿ ಅವರ ಸಿಂಬೆದಂಥ ಹಾವು ಕೂಡ ಹೊಕ್ಕೈತ್ರಿ. ಇದು ಹಳೆ ಸಿನಿಮಾಗಳಲ್ಲಿ ನೀವು ನೋಡಿರ್ಬೋದ್ರಿ. ಆಗ ತಾಯಿ ಜಮದಗ್ನಿಯ ಕೋಪಕ್ಕೆ ಒಳಗಾಗ್ತಾರೆ. ಆಮೇಲೆ ತಪಸ್ಸಿ ಕುಂಡಿರ್ತಾರೆ ರೇಣುಕಾದೇವಿ. 3 ದಿನ ತಪಸ್ಸಿ ಕುಂತ ನಂತರ ಏಕನಾಥ ಜೋಗೀಶ್ವರ ಎಂಬುವರು ಹತ್ರ ಬಂದರೆ 3 ದಿನದಲ್ಲೇ ಗಂಡನನ್ನು ಒಲಿಸಿಕೊಳ್ಳುವ ಪ್ರತಿಯನ್ನು ಹೇಳ್ಕೊಡ್ತಾರೆ. ಅದನ್ನು ಮಾಡಿದಂಥ ರೇಣುಕಾದೇವಿ 4ನೇ ದಿನ ಮನೆಗೆ ಹಿಂತಿರುಗ್ತಾರೆ. ಆದರೂ ಜಮದಗ್ನಿಗೆ ಕೋಪ ಕಡಿಮೆ ಆಗಿರಲಿಲ್ಲ ರೀ. ಅವ್ರು 3 ಜನ ಮಕ್ಕಳನ್ನ ಕರೀತಾರೆ ರೀ. 1ನೇವ್ರನ್ನ 2ನೇವ್ರನ್ನ 3ನೇವ್ರನ್ನ ಕರೀತಾರೆ ರೀ. ಅವ್ರು 3 ಜನ ತನ್ನ ತಾಯಿಯ ಶಿರಚ್ಛೇದನ ಮಾಡೋಕೆ ಒಪ್ಪೋದಿಲ್ಲ ರೀ. ಅವಾಗ ಅವ್ರನ್ನ ಭಸ್ಮ ಮಾಡ್ತಾರೆ. 4ನೇ ಮಗನಾದಂಥ ಪರಶುರಾಮನನ್ನು ಕರೀತಾರೆ ರೀ. ಅವರು ಶಿರಚ್ಛೇದನ ಮಾಡ್ತಾರೆ ರೀ. ಅದಕ್ಕೆ ಅವರು ಜಮದಗ್ನಿ ಪರಶುರಾಮನನ್ನು ಮೆಚ್ಚಿಕೊಂಡು 3 ವರಗಳನ್ನು ಕೇಳೋಕೆ ಹೇಳ್ತಾರೆ ರೀ. ಆವಾಗ ಪರಶುರಾಮ 1ನೇ ವರವನ್ನಾಗಿ ತನ್ನ ತಾಯಿಯನ್ನು ಪಡೆದುಕೊಳ್ತಾರೆ ರೀ. 2ನೇ ವರವನ್ನಾಗಿ ತನ್ನ ಸಹೋದರರನ್ನು ಪಡೆದುಕೊಳ್ತಾರೆ ರೀ. 3ನೇ ವರವನ್ನಾಗಿ ಜಮದಗ್ನಿಯಲ್ಲಿರುವಂಥ ಕೋಪದೇವತೆಯನ್ನು ಹೊರಗೆ ಹಾಕೋಕೆ ಹೇಳ್ತಾರೆ. ಜಮದಗ್ನಿ ಪರಶುರಾಮನ 3 ಮಾತನ್ನು ಒಪ್ಕೊಂಡು ತಥಾಸ್ತು ಅಂತ ಹೇಳ್ತಾರೆ. ಆವಾಗನ ಯಲ್ಲಮ್ಮ ತಾಯಿ ಈ ಕ್ಷೇತ್ರಕ್ಕೆ ಬಂದು ಸೌಂದತ್ತಿ ಕ್ಷೇತ್ರಕ್ಕೆ ಬಂದು ಯಲ್ಲಮ್ಮ ತಾಯಿಯಾಗಿ ನೆಲೆಸ್ತಾರೆ. ನೀವು ರೇಣುಕಾ ತಾಯಿಯ ಯಾವುದಾದ್ರೂ ಚಿತ್ರದಲ್ಲಿ ಅಥವಾ ಮೂವಿಯಲ್ಲಿ ನೋಡಿರ್ಬೋದ್ರಿ. ಈ ಎಲ್ಲ ದೃಶ್ಯಗಳು ಆ ಚಿತ್ರದಲ್ಲಿ ಕಂಡು ಬರ್ತಾವ್ರಿ. ನೋಡಿರಿ, ನಾವು ಇವಾಗ ದೇವಸ್ಥಾನದ ದ್ವಾರ ಬಾಗಿಲಕ್ಕೆ ಬಂದು ರೀ. ನಾನು ಹೇಳಿದ್ನಲ್ರಿ, ಇಲ್ಲಿ 12 ತಿಂಗಳ ಜಾತ್ರೆ ಥರನೇ ಇರ್ತದೆ ರೀ. ಆಟಿಕೆ ಸಾಮಾನು, ಆಮೇಲೆ ಮನೆ ಉಪಯೋಗಿ ಸಾಮಾನುಗಳು ರೀ, ಟೇಷ್ನರಿ ಸಾಮಾನು ರೀ, ಆಮೇಲೆ ಹೋಟೆಲ್ಗಳು ಕೂಡ ಅದಾವ್ರಿ ಇಲ್ಲಿ. ಆಮೇಲೆ ಕುಂಕುಮ, ಭಂಡಾರ, ಇಲ್ಲಿ ಪ್ರತಿಯೊಂದು ಸಾಮಾನು ಸಿಗ್ತಾವ್ರಿ. ಇಲ್ಲಿ ಬಳೆ ತುಂಬ ಕಡಿಮೆ ರೇಟಿಗೆ ಸಿಗ್ತಾವ್ರಿ. ನಾವು ಹೊರಗಡೆ ಬಳೆ ತೊಗೋಕೆ ಹೋದ್ರೆ 120 ಮೇಲ್ಗಡೆ ಹೇಳ್ತಾರೆ. ಆದರೆ ಇಲ್ಲೇ 70-80 ರೂಪಾಯಿಗೆ ಒಂದೊಂದು ಡಜನ್ ಕೊಡ್ತಾರೆ. ನೋಡ್ತಿರ್ಬೋದು ರೀ, ಇಲ್ಲಿ ಹೊಸದಾಗಿ ಮದುವೆ ಆದಂಥ ದಂಪತಿಗಳು ಕೂಡ ತಾಯಿ ದರ್ಶನಕ್ಕೆ ಬಂದು ತಾಯಿ ದರ್ಶನವನ್ನು ಪಡ್ಕೊಂಡು ತಮ್ಮ ಮುಂದಿನ ಜೀವನ ಸುಖಕರವಾಗಿರಲಿ ಅಂತ ಹೇಳಿ ಬೇಡ್ಕೊಂಡು ಹೋಗ್ತಾರೆ. ನಾವು ಬೆಳಗಿನ ಟೈಮ್ ಹೋಗಿದ್ವಿ ಅಂಥೇಳಿ ಗದ್ದಲ ಸ್ವಲ್ಪ ಕಡಿಮೆ ಐತ್ರಿ. ನೋಡಿರಿ, ಇಲ್ಲಿ ಪ್ರತಿಯೊಂದು ಸಿಗ್ತಾವ್ರಿ. ನಿಮ್ಗೆ ಬರೋ ಟೈಮಲ್ಲಿ ವಿಡಿಯೋ ಮಾಡಿ ತೋರಿಸ್ತೀನಿ ರೀ. ಇವಾಗ ಅಂಗಡಿಗಳು ಒಂದಷ್ಟು ಕ್ಲೋಸ್ ಆಗಿದ್ದಾವೆ, ಇನ್ನೂ ಓಪನ್ ಆಗಿಲ್ಲ ರೀ. ಇದು ದೇವಸ್ಥಾನ ರೀ. ಇಲ್ಲಿ ಐತಲ್ರಿ ಈ ಕಡೆ ಸೈಡ, ಇದು ಪಾಳೆ ಹಚ್ಬೇಕ್ರಿ. ಲೈನ್ ತುಂಬ ಇರ್ತಾವ್ರಿ. ಏನಲ್ರಿ, ಆವಾಗಲೇ ನಾನು 10 ಲೈನ್ ಇರ್ತಾವೆ. ವಿಶೇಷ ದರ್ಶನಕ್ಕೆ 100 ರೂಪಾಯಿ ತೊಗೋತಾರೆ ರೀ ಒಬ್ಬರಿಗೆ. ಆದರೂ ಅಲ್ಲಿ ಜನ ಇರ್ತಾರೆ ರೀ. ನಾವು ನಾರ್ಮಲ್ ಪಾಳೆ ಹಚ್ಚಿ ಹೋಗ್ತೀವಿ ಅಂದ್ರೆ ಒಂದು 3-4 ತಾಸು ಅಂತೂ ಬೇಕು ರೀ. ಯಲ್ಲಮ್ಮ ತಾಯಿ ದೇವಸ್ಥಾನಕ್ಕೆ ಬಂದವರು ಮೊದಲಿಗೆ ಯನಗೊಂಡಕ್ಕೆ ಹೋಗ್ತಾರೆ. ಸೀದಾ ಯಲ್ಲಮ್ಮ ತಾಯಿ ದೇವಿ ದರ್ಶನನ ಮಾಡಲ್ರಿ. ಯನಗೊಂಡದೊಳಗೆ ನೀರು ಇರ್ತಾವ್ರಿ. ಇಲ್ಲಿ ಯನಗೊಂಡದ್ದು ಅಲ್ಲಿ ಪವಿತ್ರ ನೀರು ಅಂಥೇಳಿ ಹೇಳಿದ್ನಲ್ರಿ ನಿಮ್ಗೆ ಆವಾಗಲೇ. ಪವಿತ್ರ ನೀರನ್ನು ಸ್ನಾನ ಮಾಡ್ತಾರೆ. ಚರ್ಮ ರೋಗಗಳೆಲ್ಲ ಹೋಗ್ತಾವ್ರಿ. ಆಮೇಲೆ ಆ ನೀರನ್ನು ತೀರ್ಥದ ರೂಪದಲ್ಲೂ ತೊಗೊಂಡು ಹೋಗ್ತಾರೆ. ತೀರ್ಥದ ಡಬ್ಬಿ ರೀತಿಯೂ ಅಲ್ಲಿ ಕೊಡ್ತಾರೆ. ಅದಕ್ಕೇನು ರೊಕ್ಕ ಅದು ಏನು ತೊಗೋದಿಲ್ಲ ರೀ ತೀರ್ಥಕ್ಕೆ. ಎದುರುಗಡೆ ಕಾಣಕತ್ತೈತಲ್ರಿ ಅದ ಯನಗೊಂಡ್ರಿ. ನಾನು ಮೊದಲಿಗೆ ಯನಗೊಂಡಗೆ ಕರ್ಕೊಂಡು ಹೋಗ್ತೀನಿ ಬರ್ರಿ. ಹೂವು, ಹಣ್ಣು, ಕಾಯಿ ತೊಗೊರಿದ್ರೆ ಇಲ್ಲಿ ಅಂಗಡಿಗಳು ಜಾಸ್ತಿ ಇದಾವ್ರಿ. ಎಲ್ಲಿ ಬೇಕಾದಲ್ಲಿ ತೊಗೋಬೋದ್ರಿ. ಯನಗೊಂಡದ ಹತ್ರ ಪರಶುರಾಮನ ದೇವಸ್ಥಾನ ಐತ್ರಿ. ಪರಶುರಾಮ ಯಲ್ಲಮ್ಮ ತಾಯಿಯ ಪ್ರೀತಿಯ ಪುತ್ರ ರೀ. ನಿಮ್ಗೆ ಆವಾಗಲೇ ಏನಲ್ರಿ, ಯಲ್ಲಮ್ಮ ತಾಯಿಯ 4ನೇ ಮಗ ರೀ. ಆತ ಪರಶುವಿನಿಂದ ಪರಶುವನ್ನು ಗೆದ್ದದಕ್ಕಾಗಿ ಅವನಿಗೆ ಪರಶುರಾಮ ಅನ್ನೋ ಹೆಸರು ಬಂತ್ರಿ. ನೋಡ್ರಿ, ಇದು ಯನಗೊಂಡ್ರಿ. ಇಲ್ಲಿ ಬೆಟ್ಟ ಗುಡ್ಡಗಳಿಂದ ಹರಿದು ಬಂದಂಥ ನೀರು ರೀ ಇಲ್ಲಿ ಶೇಖರಣೆ ಆಗಿರುತ್ತೆ ರೀ. ಈ ನೀರನ್ನು ಸ್ನಾನ ಮಾಡೋದ್ರಿಂದ ವೈಜ್ಞಾನಿಕವಾಗಿ ಚರ್ಮ ರೋಗ ಆಯ್ತು, ಆಮೇಲೆ ನಮ್ಮ ಆರೋಗ್ಯಕ್ಕೂ ತುಂಬ ಒಳ್ಳೆಯದ್ರಿ. ನೀರು ತುಂಬ ಶುದ್ಧವಾಗಿರ್ತದೆ. 12 ತಿಂಗಳು ಇಲ್ಲಿ ನೀರು ಇರ್ತಾವ್ರಿ ಈ ಕುಂಡದೊಳಗೆ. ಆ ಕುಂಡವನ್ನು ತೋರಿಸ್ತೀನಿ ರೀ. ಇಲ್ಲಿ ಈ ಸೈಡ್ ಅದಾವ ನೋಡ್ರಿ. ಅಂದ್ರೆ ಪ್ರತಿಯೊಬ್ಬರು ಬಂದು ಆ ಕುಂಡದ ನೀರನ್ನು ಗಲೀಜು ಮಾಡ್ತಾರೋ ಅನ್ನೋ ಕಾರಣಕ್ಕೆ ಕಟಂಜರಿಯನ್ನು ಹಾಕ್ಯಾರ ರೀ. ಪ್ರತಿಯೊಬ್ಬರಿಗೂ ತೀರ್ಥದ ರೂಪದಲ್ಲಿ ಕೊಡ್ತಾ ಇದ್ದಾರೆ ನೋಡ್ರಿ.
3 ಕುಂಡಗಳದಾವ ರೀ. ಆಮೇಲೆ ಇಲ್ಲಿ ತೀರ್ಥದ ಡಬ್ಬಿಗಳನ್ನ ಇಟ್ಟಾರೆ, ಆ ಡಬ್ಬಿಗಳನ್ನು ಕೊಡ್ತಾರೆ. ಆಮೇಲೆ ರೀ ಇಲ್ಲಿ ಸ್ನಾನ ಮಾಡೋಕೆ ವ್ಯವಸ್ಥೆನೂ ಮಾಡ್ಯಾರ ರೀ. ಆ ಸೈಡ ಪೂರ್ತಿ ಇದನ್ನಿಟ್ಟು ಸ್ನಾನ ಮಾಡೋರಿಗೆ, ಹೆಣ್ಮಕ್ಳಿಗೆ ಮರಿ ಆಗುವಂಗೆ ಇದನ್ನ ಮಾಡ್ಯಾರ ರೀ. ಆಮೇಲೆ ಇಲ್ಲಿ ವಸತಿ ಬಂದಿರ್ತಾರೆ ರೀ ಒಂದಷ್ಟು ಜನ. ವಸತಿ ಬಂದವ್ರಿಗೆ ಇರೋದಕ್ಕೆ ವಸತಿ ಸೌಲಭ್ಯವನ್ನು ಮಾಡ್ಯಾರ ರೀ. ಇಲ್ಲಿ ನೀರಿನ ಡಬ್ಬಿ ಮಾರ್ತಿರ್ತಾರೆ ನೋಡ್ರಿ, 10 ರೂಪಾಯಿಗೆ ಒಂದು ಖಾಲಿ ಡಬ್ಬಿ ಕೊಡ್ತಾರೆ ರೀ. ಅದ್ರೊಳಗೆ ನಾವು ಆ ತೀರ್ಥದ ನೀರನ್ನು ತೊಗೊಂಡು ಹೋಗ್ಬೋದು ರೀ. ನೋಡ್ರಿ ಇಲ್ಲಿ ಪರಶುರಾಮನ ದೇವಸ್ಥಾನನೂ ಐತ್ರಿ. ಪರಶುರಾಮನ ದೇವಸ್ಥಾನದ ಪಕ್ಕನೂ ಬಳೆದು ಇಟ್ಟಾರ್ರಿ. ಯಾರೇ ಆದರೂ ಯಲ್ಲಮ್ಮ ಗುಡ್ಡಕ್ಕೆ ಬರೋದಕ್ಕಿಂತ ಮೊದಲ ಜೋಗುಲ್ಬಾವಿಗೆ ಹೋಗಿ ಸತ್ಯಮ್ಮ ತಾಯಿ ದೇವಿ ದರ್ಶನ ಮಾಡ್ಕೊಂಡ್ರಿ. ಆಮೇಲೆ ಸೌದತ್ತಿಗೆ ಅಥವಾ ಯಲ್ಲಮ್ಮನ ಗುಡ್ಡಕ್ಕೆ ಬಂದರೆ ಎನಿಗೊಂಡಕ್ಕೆ ಹೋಗಿ ಎನಿಗೊಂಡದೊಳಗೆ ನೀರನ್ನು ತೊಗೊಂಡ್ರಿ, ತೀರ್ಥವನ್ನಾಗಿ ತೊಗೊಂಡು ಆಮೇಲೆ ಇಲ್ಲಿ ಕಾಣಿಸ್ತಾ ಇದೆ ಅಲ್ರಿ, ಇದೇ ದೇವಸ್ಥಾನ ರೀ. ಇಲ್ಲಿ ಪರಶುರಾಮನ ದೇವಸ್ಥಾನಕ್ಕೆ ಹೋಗಿ ಪರಶುರಾಮ ದೇವ್ರ ದರ್ಶನವನ್ನು ಮಾಡಿಕೊಂಡು ಆಮ್ಯಾಗ ಯಲ್ಲಮ್ಮ ತಾಯಿ ದೇವಿ ದರ್ಶನಕ್ಕೆ ಹೋಗ್ತಾರೆ. ನಾನು ಆವಾಗಲೇ ಹೇಳ್ದಂಗೆ ಇಲ್ಲಿ ಗದ್ದಲ ಜಾಸ್ತಿ ಇದೆ ರೀ, ಜನನೂ ಜಾಸ್ತಿ ಇದ್ದಾರೆ. ಬೆಳಗಿನ ಟೈಮ್ ಆದರೂ ಎಷ್ಟೊಂದು ಜನ ಅದಾರೆ. ಇವೆಲ್ಲ ಪಾಳೆ ಹಚ್ಚಿ ಆಮೇಲೆ ಹೋಗ್ಬೇಕ್ರಿ. 100 ರೂಪಾಯಿ ಇಲ್ಲಿ ಟಿಕೆಟ್ ರೀ. ವಿಶೇಷ ದರ್ಶನಕ್ಕೆ 100 ರೂಪಾಯಿ ಇರ್ತದೆ ರೀ. ಜನ ಜಾಸ್ತಿ ಇರೋದಕ್ಕೆ ಗದ್ದಲ ಆಕ್ಕೈತಿ ಅನ್ನೋ ಕಾರಣಕ್ಕೆ ಈ ವ್ಯವಸ್ಥೆಯನ್ನು ಮಾಡ್ಯಾರ. ಜಗನ್ಮಾತೆ ಯಲ್ಲಮ್ಮ ತಾಯಿ ದೇವಸ್ಥಾನಕ್ಕೆ ರೀ ಪ್ರತಿ ವರ್ಷ ಅನೇಕ ಅಂದ್ರೆ 2 ಲಕ್ಷ ಜನ ರೀ ಇಲ್ಲಿ ಭಕ್ತಾದಿಗಳು ದೇವಸ್ಥಾನಕ್ಕೆ ಬರ್ತಾರೆ, ತಾಯಿ ದರ್ಶನವನ್ನು ಮಾಡ್ತಾರೆ. ಆಮೇಲೆ ತಮಗೇನಾದರೂ ಬೇಡಿಕೆಗಳಿದ್ರೆ ಬೇಡ್ಕೊಂಡು ಹೋಗ್ತಾರೆ. ಈಡೇರಿದ ನಂತರ ತಾಯಿ ದೇವಸ್ಥಾನಕ್ಕೆ ಬಂದ ಹರಕೆಯನ್ನು ಕೂಡ ತೀರಿಸ್ತಾರೆ. ಆಮೇಲೆ ರೀ ಇಲ್ಲಿ 60 ವಯಸ್ಸು ಮೇಲ್ಪಟ್ಟವ್ರಿಗೆ ಯಾವುದೇ ಫೀಸ್ ಇಲ್ಲ ರೀ, ಅವ್ರಿಗೆ ಫ್ರೀ ಆಗಿರ್ತದೆ ರೀ. ಆಮೇಲೆ ಬೇರೆ ಸ್ಟೇಟ್ದಿಂದ್ರದು ಬಂದಿದ್ರೆ ಆಧಾರ್ ಕಾರ್ಡನ್ನು ತರೋದನ್ನು ಮರಿಬೇಡ್ರಿ. ಅವರು ಆಧಾರ್ ಕಾರ್ಡನ್ನು ನೋಡಿ ಇಲ್ಲಿ ಬಿಡ್ತಾರೆ ರೀ ಒಳಗಡೆ. ಆಮೇಲೆ ಮುಖದ ಮ್ಯಾಗ ಒಂದು ಸ್ವಲ್ಪ ಬಿಳುಪು ಬಂದಂಗೆ ಆಗಿರ್ತಲ್ಲ ರೀ, ಅದಕ್ಕೆ ಯಲ್ಲಮ್ಮನ ಹೂವು ಅಂತ ಅಂತಾರೆ ರೀ ನಮ್ಮ ಸೈಡ. ಹಾಗೇನಾದರೂ ಅದಾವ್ರಿ, ಇಲ್ಲಿ ಹೂವು ಕೊಡ್ತಾರೆ ರೀ ಒಂದಷ್ಟು ಜನಕ್ಕೆ. ಆ ಹೂವನ್ನು ಈ ದೇವಸ್ಥಾನದ ಸುತ್ತಲೂ ಈ ರೀತಿ ಹಾರಿಸಿದ್ರೆ ಆ ಹೂವು ಕಡಿಮೆ ಆಕ್ಕಾವು ಅನ್ನೋ ನಂಬಿಕೆ ಕೂಡ ಐತ್ರಿ. ಅದೇ ರೀತಿ ನಂಬಿಕೆನೂ ಸತ್ಯವೂ ಆಗ್ತಾ ಇದ್ದಾವೆ. ನೀವು ಯಾರಾದರೂ ಹೊಸಬ್ರೇನಾದರೂ ಇದ್ದರೆ ಈ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ನೀಡಿರಿ, ನಿಮ್ಗೆ ಒಮ್ಮೆ ಗೊತ್ತಾಕೈತ್ರಿ ನಿಜಾನೋ ಸುಳ್ಳು ಅಂಥೇಳಿ. ಇದು ನಮ್ಮ ನಂಬಿಕೆ ರೀ. ಅವರು ನೋಡ್ರಿ ಜಗನ್ಮಾತೆ ಯಲ್ಲಮ್ಮ ತಾಯಿಯ ದರ್ಶನ ಅಂತೂ ತುಂಬ ಚೆನ್ನಾಗಾಯ್ತು ರೀ. ನಾವು ಹೋದಾಗ ಮಂಗಳವಾರ ದಿನ ಐತ್ರಿ. ಮಂಗಳವಾರ ದಿನ ಅಮ್ಮನವರ ಪೂಜೆಯನ್ನು ನೋಡುವಂತಹ ಭಾಗ್ಯ ಕೂಡ ಸಿಕ್ತ್ರಿ. ಯಾರಾದರೂ ಹೊಸಬ್ರು ನಮ್ಮ ವಿಡಿಯೋನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಎಲ್ಲೂ ಸ್ಕಿಪ್ ಮಾಡಿದೆ ನೋಡ್ರಿ. ಆ ತಾಯಿ ದರ್ಶನವನ್ನು ಆಮೇಲೆ ದರ್ಶನದ ಭಾಗ್ಯವನ್ನು ಪಡ್ಕೊಳ್ರಿ ಎಲ್ಲರೂ ಕೂಡ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ. ನಾವು ಹೊಸ ವಿಡಿಯೋಗಳನ್ನು ಮಾಡಿ ಹಾಕಿದಾಗ ಮೊದಲು ನೀವೇ ನೋಡ್ಬೇಕಂದ್ರೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಟಚ್ ಮಾಡಿರಿ. ಯಾವುದೇ ಹೊಸ ವಿಡಿಯೋಗಳನ್ನ ನಾವು ಹಾಕಿದರೂ ನಿಮಗೆ ನೋಟಿಫಿಕೇಷನ್ ಬರ್ತದೆ ರೀ. ನಾನು ಆದಷ್ಟು ಆರೋಗ್ಯದ ಅಡುಗೆಯ ವಿಡಿಯೋಗಳನ್ನೇ ಹಾಕ್ತಾ ಇರ್ತೇನೆ ರೀ. ಯಲ್ಲಮ್ಮ ತಾಯಿ ದೇವಸ್ಥಾನಕ್ಕೆ ಹೋಗಿದ್ವಿ, ತಾಯಿ ದರ್ಶನ ತುಂಬ ಚೆನ್ನಾಗಾಯಿತು ಅನ್ನೋದನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳೋಗೋಸ್ಕರನೇ ನಾ ಈ ವಿಡಿಯೋನ ಮಾಡಿದೆ ರೀ. ಆಮೇಲೆ ಕೆಲವೊಂದಷ್ಟು ಜನಕ್ಕೆ ಯಲ್ಲಮ್ಮ ತಾಯಿ ಬಗ್ಗೆ ಗೊತ್ತಿರೋದಿಲ್ಲ ರೀ, ಅವ್ರಿಗೂ ಈ ತಾಯಿ ಬಗ್ಗೆ ಪರಿಚಯ ಆಗಲಿ ಅನ್ನೋ ಕಾರಣಕ್ಕೆ. ಆಮೇಲೆ ನನಗೆ ತಿಳಿದಷ್ಟು ಮಟ್ಟಿಗೆ ನಾನು ಹೇಳೇನಿ ರೀ. ಇದರೊಳಗೆ ಏನಾದರೂ ತಪ್ಪಾಗಿದ್ರೆ ಕ್ಷಮೆ ಇರಲಿ. ದೇವಿ ದರ್ಶನ ಅಂತೂ ತುಂಬ ಚೆನ್ನಾಗಾಯ್ತು ರೀ.
ಇನ್ನು ಏನಾದರೂ ಸಾಮಾನುಗಳನ್ನ ತೊಗೋಬೇಕು ಅಂಥೇಳಿ ಹೊರಗಡೆ ಹೊಂಟಿದ್ವಿ ರೀ. ಇಲ್ಲಿ ಒಬ್ರಮ್ಮ ರೊಟ್ಟಿ ಮಾಡ್ತಾರೆ ರೀ, ರೊಟ್ಟಿ ಪಲ್ಯ ಮಾಡ್ತಾರೆ. ಯಾರಾದರೂ ಉತ್ತರ ಕರ್ನಾಟಕ ರೊಟ್ಟಿ ಆಮೇಲೆ ಪಲ್ಯ ಏನಾದರೂ ಟೇಸ್ಟ್ ನೋಡ್ಬೇಕಂತಿದ್ರೆ ಆ ಅಮ್ಮರ ಹತ್ರ ನೀವು ರೊಟ್ಟಿ ಪಲ್ಯನ ಊಟ ಮಾಡಬಹುದು ರೀ, ಊಟ ಅದು ತೊಗೊಂಬಂದಿಲ್ಲ ಅಂದ್ರೆ. ಆಮ್ಯಾಗ ದೇವಸ್ಥಾನದ ಪಕ್ಕನ ಒಂದು ಸಣ್ಣದಾಗಿ ಹೋಟೆಲ್ ಐತ್ರಿ. ಯಾರಾದರೂ ನಾಷ್ಟ ಊಟ ಮಾಡ್ತಾಯಿದ್ರೆ ಅಲ್ಲಿ ಮಾಡಬಹುದು ರೀ. ನೋಡಿರಿ, ದೇವಸ್ಥಾನಕ್ಕೆ ಹೋಗಿ ಅಮ್ಮನವರ ದರ್ಶನವನ್ನು ಪಡ್ಕೊಂಡು ಅಗದಿ ಖುಷಿಲೇ ಹೊರಗಡೆ ಬಂದ್ವಿ. ನಿಮಗೆ ಈ ವಿಡಿಯೋ ಹೆಂಗೆ ಅನಿಸ್ತು ಅನ್ನೋದನ್ನ ಕಮೆಂಟಾಗಿ ಹೇಳೋದನ್ನು ಮರಿಬೇಡ್ರಿ. ಬೆಳಗಿನ ಜಾವನ ನೋಡಿರಿ ಎಷ್ಟೊಂದು ಗದ್ದಲಿದೆ ಅಮ್ಮನವರ ದೇವಸ್ಥಾನ. ಕಾಜಿನ ಬಳೆಗಳು ತುಂಬ ಇರ್ತಾವೆ ರೀ. ಆಮೇಲೆ ರೇಟ್ ಕೂಡ ಕಡಿಮೆ ಇರ್ತಾವೆ ರೀ. ಇಲ್ಲಿ ಅರಿಶಿನ ಕುಂಕುಮ ಕೂಡ ಸಿಗ್ತದೆ ರೀ ಜಾಸ್ತಿ. ನಾನು ಒಂದಷ್ಟು ದೇವ್ರ ಮೂರ್ತಿಗಳನ್ನು ನೋಡ್ತಾ ಇದ್ದೆ ರೀ. ನಿಮಗೆ ಯಾವ ದೇವರು ಇಷ್ಟ ಅನ್ನೋದನ್ನು ಕಮೆಂಟಾಗಿ ತಿಳಿಸ್ರಿ. ಇಲ್ಲಿ ನೋಡಿರಿ, ಗಣೇಶನ ಮೂರ್ತಿ ಇದೆ, ಹನುಮಂತನ ಮೂರ್ತಿ ಇದೆ, ಆಮೇಲೆ ಸಾಯಿಬಾಬಾ ಅವ್ರದ್ದು ಮೂರ್ತಿ ಇದೆ, ರಾಘವೇಂದ್ರ ಅವ್ರದ್ದಿದೆ. ಆಮ್ಯಾಗ ರೀ ರೇಣುಕಾ ತಾಯಿಯ ಯಲ್ಲಮ್ಮ ತಾಯಿಯ ಮೂರ್ತಿಗಳು ಕೂಡ ಅದಾವೆ ನೋಡ್ರಿ. ಇಲ್ಲಿ ಬಾಲ ಗಣೇಶನ ತೊಟ್ಲು ಕೂಡ ಐತ್ರಿ. ಈ ವಿಡಿಯೋದೊಳಗೆ ಯಾವ ಮೂರ್ತಿ ನಿಮ್ಗೆ ಇಷ್ಟ ಆಯಿತು ಅನ್ನೋದನ್ನು ಕಮೆಂಟಾಗಿ ತಿಳಿಸ್ರಿ. ಕೆಲವೊಂದಿಷ್ಟು ಪರ್ಚೇಸಿಂಗ್ ಆದ ನಂತರ ರೀ ಮನೆ ಕಡೆ ಹೊಂಟು ನೋಡ್ರಿ. ಮಂಗಳವಾರ ದಿನ ಸತ್ಯಮ್ಮ ತಾಯಿ ದರ್ಶನವೂ ಚೆನ್ನಾಗೈತ್ರಿ, ಯಲ್ಲಮ್ಮ ತಾಯಿ ದರ್ಶನವೂ ಚೆನ್ನಾಗೈತ್ರಿ. ನಾನು ತಕ್ಕ ಮಟ್ಟಿಗೆ ವಿಡಿಯೋನ ಮಾಡಿದ್ದೇನೆ ರೀ. ಈ ವಿಡಿಯೋ ಹೆಂಗಾಗಿತ್ತು ಅನ್ನೋದನ್ನು ನನಗೆ ಕಮೆಂಟಾಗಿ ತಿಳಿಸ್ರಿ. ನೀವೇನಾದರೂ ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ರೆ ನಿಮ್ಮ ಅನುಭವ ಹೇಗಿತ್ತು ಅನ್ನೋದನ್ನು ನನಗೂ ತಿಳಿಸ್ರಿ. ಮತ್ತು ಯಾರಾದರೂ ಹೊಸಬರು ನನ್ನ ವಿಡಿಯೋನ ನೋಡ್ತಾ ಇದ್ರೆ ಆದಷ್ಟು ಸಬ್ಸ್ಕ್ರೈಬನ್ನು ಮಾಡಿಕೊಡ್ರಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ. ಇಷ್ಟೊತ್ತಿನವರೆಗೂ ಸ್ಕಿಪ್ ಮಾಡದೆ ನೋಡಿದಂಥ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ರೀ. ಎಲ್ರಿಗೂ ಕೂಡ ಧನ್ಯವಾದಗಳು.